ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಈ ವಿಡಿಯೋದಲ್ಲಿ ನಾವು 6ನೇ ತರಗತಿಯ 5ನೇ ಅಧ್ಯಾಯ ಉದ್ದದ ಅಳತೆ ಮತ್ತು ಚಲನೆ ಈ ಪಾಠವನ್ನು ನೋಡ್ತಾ ಹೋಗೋಣ. ಪಾಠ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಪಾಠದಲ್ಲಿ ನೀವು ಯಾವ ಯಾವ ಅಂಶಗಳನ್ನು ಕಲಿತೀರಾ ಅನ್ನುವಂತಹ ಕಲಿಕಾಂಶಗಳನ್ನು ನೋಡೋಣ. ನಾವು ಹೇಗೆ ಅಳತೆ ಮಾಡುತ್ತೇವೆ, ಪ್ರಮಾಣಿತ ಏಕಮಾನಗಳು, ಉದ್ದವನ್ನು ಅಳೆಯುವ ಸರಿಯಾದ ವಿಧಾನ, ವಕ್ರರೇಖೆಯ ಉದ್ದವನ್ನು ಅಳೆಯುವುದು, ಚಲನೆಯ ವಿಧಗಳು. ಸೊ ಇದಿಷ್ಟು ಕೂಡ ಈ ಒಂದು ಪಾಠದಲ್ಲಿರುವಂತಹ ಟಾಪಿಕ್ಗಳು. ಈ ಪಾಠ ಮುಗಿದಾದ ಮೇಲೆ ನಾನು ಹೇಳಿರುವಂತಹ ಕಲಿಕಾಂಶಗಳಲ್ಲಿರುವಂತಹ ಪಾಯಿಂಟ್ಸ್ ಅಷ್ಟು ಕೂಡ ನಿಮಗೆ ಕ್ಲಿಯರ್ ಆಗಿರುತ್ತೆ. ಬನ್ನಿ ಹಾಗಿದ್ರೆ ಪಾಠನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು ಇವಾಗ ಬಟ್ಟೆ ಅಂಗಡಿಗೆ ಹೋಗಿರ್ತೀರಾ ಅಂತ ಅಂದ್ಕೊಳ್ಳಿ, ಆಯಿತಾ. ಶರ್ಟ್ ಪೀಸ್ ಅಥವಾ ಪ್ಯಾಂಟ್ ಪೀಸ್ ತೊಗೊಳ್ಳಿಕ್ಕೆ ಹೋಗಿರ್ತೀರಾ. ಆವಾಗ ಅವ್ರು ಹೇಗೆ ಆ ಬಟ್ಟೆನ ನಿಮಗೆ ಅಳತೆ ಮಾಡಿ ಕೊಡ್ತಾರೆ? ನಿಮ್ಮ ಜಾಮಿಟ್ರಿ ಬಾಕ್ಸಲ್ಲಿ ಇರುತ್ತಲ್ಲ ಸ್ಕೇಲು, ಅದನ್ನೇನಾದರೂ ಯೂಸ್ ಮಾಡ್ತಾರಾ ಅವರು? ಇಲ್ಲ, ಹೌದಲ್ವಾ. ಅವ್ರ ಹತ್ರನೇ ಒಂದು ಮೀಟರ್ ಪಟ್ಟಿ ಇರುತ್ತೆ, ಲೋಹದ ಒಂದು ಕಡ್ಡಿ ಥರ ಅಳತೆ ಪಟ್ಟಿ ಒಂದನ್ನು ಇಟ್ಕೊಂಡಿರ್ತಾರೆ. ಅದನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ ಅವರು, ಬಟ್ಟೆಯನ್ನು ಅಳತೆ ಮಾಡಿ ಕಟ್ ಮಾಡಿ ಅವರು ಕೊಡ್ತಾರೆ. ಸೊ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆಗಳನ್ನು ಅಳತೆ ಮಾಡಲು ಲೋಹದ ಅಳತೆ ಪಟ್ಟಿಯನ್ನು ಉಪಯೋಗಿಸ್ತಿರ್ತಾರೆ. ಆ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ. ಹಾಗೆಯೇ ಆ ಬಟ್ಟೆನ ತೊಗೊಂಡು ಹೋಗಿ ಹೊಲಿಯೋದಕ್ಕೆ ಅಂತ ಟೇಲರ್ ಶಾಪಿಗೆ ಕೊಟ್ಟರೆ ಏನು ಮಾಡ್ತಾರೆ ಅವರು, ನಿಮ್ಮ ಅಳತೆಯನ್ನು ತಗೊಳ್ಬೇಕು, ಹಾಗೆ ಅಳತೆಯನ್ನು ಮಾಡಿ ಬಟ್ಟೆ ಕಟ್ ಮಾಡಿ ಹೊಲಿಬೇಕು, ಹೌದಲ್ವಾ. ಆವಾಗ ಅವ್ರು ಏನಾದರೂ ಈ ಒಂದು ಬಟ್ಟೆ ಅಂಗಡಿನಲ್ಲಿ ಯೂಸ್ ಮಾಡ್ತಾರಲ್ಲ ಲೋಹದ ಅಳತೆ ಪಟ್ಟಿ, ಅದನ್ನು ಯೂಸ್ ಮಾಡ್ತಾರಾ? ಮಾಡೋಕ್ಕಾಗತ್ತಾ? ಇಲ್ಲ. ಅವ್ರೇನು ಮಾಡ್ತಾರೆ, ಅವರು ಈ ನೀವು ಚಿತ್ರದಲ್ಲಿ ಇವಾಗ ನೋಡ್ತಾ ಇದ್ದೀರಾ ಆ ಥರ ಒಂದು ಟೇಪನ್ನು ಯೂಸ್ ಮಾಡಿ ಅವ್ರು ಏನು ಮಾಡ್ತಾರೆ, ಅಳತೆಯನ್ನು ಮಾಡ್ತಾರೆ, ಹೌದಲ್ವಾ. ಸೊ ಟೈಲರ್ ಅಂಗಡಿಯಲ್ಲಿ ಅಳತೆ ಟೇಪಿನಿಂದ ಅಳತೆಯನ್ನು ತೆಗೆದುಕೊಳ್ತಾರೆ. ಹಾಗೆಯೇ ಟೇಪ್ ಮತ್ತು ಲೋಹದ ಅಳತೆ ಪಟ್ಟಿಗಳು ಜಾಮಿತಿ ಪೆಟ್ಟಿಗೆಯಲ್ಲಿ ಇರುವ ಅಳತೆ ಪಟ್ಟಿಯಂತೆಯೇ ಇವೆಯೇ? ನಿಮ್ಮ ಜಾಮಿಟ್ರಿ ಬಾಕ್ಸಲ್ಲಿ ಇರುತ್ತಲ್ಲ, ಅಲ್ಲಿ ಸ್ಕೇಲ್ ಕಾಣಿಸ್ತಾ ಇದೆಯಲ್ಲ, ಅದೇ ಥರ ಇರ್ತಾವ? ಅವೆರಡೂ ಇರೋದಿಲ್ಲ, ಹೌದಲ್ವಾ. ಅದು ಬೇರೆ ಥರ ಇರುತ್ತೆ. ನಿಮ್ಮ ಜಾಮಿಟ್ರಿ ಬಾಕ್ಸ್ನಲ್ಲಿರುವಂತಹ ಸ್ಕೇಲೇ ಬೇರೆ ಥರ ಇರುತ್ತೆ. ಹಾಗಿದ್ರೆ ನಾವು ಹೇಗೆ ಅಳತೆ ಮಾಡ್ತೀವಿ? ಬಟ್ಟೆಗಳನ್ನು ಕೈ ತೋಳುಗಳಿಂದ ಅಳೆಯುವುದು. ಸೊ ಒಂದು ಮೊಳ ಇರಬಹುದು ಅಂತ ಏನು ಮಾಡ್ತೀವಿ ನಾವು, ಕೈಯನ್ನು ಯೂಸ್ ಮಾಡಿಕೊಂಡು ಅಳತೆ ಮಾಡ್ತೀವಿ. ಅದಷ್ಟೇ ಅಲ್ಲದೆ ರೈತ ತನ್ನ ಹೊಲವನ್ನು ಮಡಿಗಳಾಗಿ ವಿಭಾಗಿಸಲು ದಾಪುಗಾಲು ಹಾಕಿ ಅಳತೆ ಮಾಡ್ತಾರೆ. ಹೀಗೆ ಉದ್ದದ ಅಳತೆ ಮಾಡಲು ನಮ್ಮ ದೇಹದ ಅನೇಕ ಭಾಗಗಳನ್ನು ನಾವು ಬಳಸ್ತೀವಿ, ಹೌದಲ್ವಾ. ಇವಾಗ ಅಕಸ್ಮಾತ್ ಹೂ ತೊಗೊಂಡು ಬನ್ನಿ ಒಂದು ಮೊಳ ಅಂತ ಯಾರಾದರೂ ಹೇಳಿ ಕಳಿಸಿದ್ರೆ ಏನು ಮಾಡ್ತೀರಾ? ಒಂದು ಮೊಳ ಹೂ ಕೊಡಿ ಅಂತ ಕೇಳ್ತೀರಾ? ಅವರು ತಮ್ಮ ಕೈಗಳನ್ನು ಉಪಯೋಗಿಸ್ಕೊಂಡು ಒಂದು ಮೊಳ ಹೂನ ಕೊಡ್ತಾರೆ. ಅದೇ ಆ ಜಾಗದಲ್ಲಿ ಒಂದು ಚಿಕ್ಕ ಹುಡುಗಿ ಇದ್ದರೆ ಮೊಳ ಜಾಸ್ತಿ ಇರುತ್ತಾ, ಕಡಿಮೆ ಬರುತ್ತಾ? ಅಥವಾ ಅದೇ ಥರ ಇರುತ್ತಾ? ಕಡಿಮೆ ಆಗುತ್ತೆ, ಹೌದಲ್ವಾ. ಏನಕ್ಕೆ? ಆ ಚಿಕ್ಕ ಮಗುವಿನ ಕೈಯ ಅಳತೆ ಏನಾಗಿರುತ್ತೆ, ಚಿಕ್ಕದಿರುತ್ತೆ. ದೊಡ್ಡವರ ಕೈ ಸೈಜ್ ಏನಿರುತ್ತೆ, ದೊಡ್ಡದಿರುತ್ತೆ, ಹೌದಲ್ವಾ. ಅದೇ ನಾನು ಇವಾಗ ಯಾವುದಾದ್ರೂ ಒಂದು ಟೇಬಲ್ಲು ತೊಗೊಂಡು ಅದು ಎಷ್ಟು ಒಂದು ಗೇಣಿದೆ ಎಣಿಸಿ ಅಂತ ಅಂದರೆ, ಇವಾಗ ನಾನು ಅಕಸ್ಮಾತ್ ಏನಾದರೂ ಗೇಣು ಅಂದರೆ ಹೀಗೆ ನಾವು ಎಣಿಸ್ತೀವಿ, ಹೌದಲ್ವಾ. ಹಾಗೆ ನಾವು ಅಳತೆ ಮಾಡಿದ್ರೆ ನಾನು ಕೂತಿರುವಂತಹ ಟೇಬಲ್ಲು 6 ಮೇಲೆ ಸ್ವಲ್ಪ 6 ಕಾಲು ಅಂತ ಹೇಳೋಣ, 6 ಕಾಲು ಗೇಣು ಬರ್ತಾ ಇದೆ. ಅದೇ ಒಂದು ಚಿಕ್ಕ ಮಗು ಅಂದರೆ 5ನೇ ಕ್ಲಾಸು, 6ನೇ ಕ್ಲಾಸು, 7ನೇ ಕ್ಲಾಸ್ ಮಗು ಕೊಟ್ಟರೆ ಏನಾಗುತ್ತೆ, ಆ ನಂಬರ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬೋದು, 8.25 ಆಗ್ಬೋದು, 9 ಆಗ್ಬೋದು, ಹೌದಲ್ವಾ. ಏನಕ್ಕೆ ಅದು ನಂಬರ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ? ಯಾಕಂದರೆ ನಮ್ಮ ಕೈಗಳ ಅಳತೆ ಕೂಡ ಹೇಗಿರುತ್ತೆ, ಬೇರೆ ಬೇರೆದಾಗಿ ಅದು ಇರುತ್ತೆ. ಒಂದೇ ಥರ ಅದು ಇರೋದಕ್ಕೆ ಸಾಧ್ಯ ಇಲ್ಲ. ನೀವು ದೊಡ್ಡವರು ಚಿಕ್ಕವರು ಆಗಿದ್ದರೆ ಚೇಂಜ್ ಆಗಿರುತ್ತೆ ಅಂತ ಅಲ್ಲ. ನಿಮ್ಮ ಕ್ಲಾಸಲ್ಲಿ ಕೂಡ ನೀವು ಚೆಕ್ ಮಾಡಿ, ಡೆಸ್ಕ್ ಅಥವಾ ಬೆಂಚನ್ನು ಅಳತೆ ಮಾಡಿ ನೋಡಿ, ನಿಮ್ಮ ಫ್ರೆಂಡ್ಸಲ್ಲಿನೇ ಡಿಫ್ರೆನ್ಸಸ್ ನಿಮಗೆ ಕಾಣಿಸುತ್ತೆ. ಏನಕ್ಕೆ ಕಾಣಿಸುತ್ತೆ? ಕೈಗಳ ಅಳತೆ ಹೇಗಿರುತ್ತೆ, ಬೇರೆ ಬೇರೆದಾಗಿ ಅದು ಇರುತ್ತೆ. ಹಾಗಿದ್ರೆ ಇಲ್ಲಿ ಒಂದು ಆಕ್ಟಿವಿಟಿ ಇದೆ ನೋಡಿ. ತರಗತಿಯ ಕೋಣೆಯಲ್ಲಿರುವ ಮೇಜಿನ ಉದ್ದವನ್ನು ಅಳೆಯೋಣ. ಅಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಹಾಗೆ ನೀವು ಅಳತೆ ಮಾಡಿ ನೋಡಬಹುದು. ಹಾಗೆಯೇ ಅಲ್ಲಿ ವಿದ್ಯಾರ್ಥಿಯ ಹೆಸರು ಮತ್ತು ಗೇಣುಗಳ ಸಂಖ್ಯೆ, ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅನೀಶನ ಒಂದು ಬೆರಳುಗಳ ಸಂಖ್ಯೆ ಅಥವಾ ಗೇಣುಗಳ ಸಂಖ್ಯೆ ಎಷ್ಟು? 13ಕ್ಕಿಂತ ಸ್ವಲ್ಪ ಹೆಚ್ಚು ಬಂದಿದೆ. ಪದ್ಮ ಅಳತೆ ಮಾಡಿದಾಗ 13 ಬಂದಿದೆ, 13 ಗೇಣು. ತಸ್ನೀಮ್ ಅಳತೆ ಮಾಡಿದಾಗ 13ಕ್ಕಿಂತ ಸ್ವಲ್ಪ ಕಡಿಮೆ. ದೀಪ ಅಳತೆ ಮಾಡಿದಾಗ 13 ಮತ್ತು 14ರ ನಡುವೆ ಮಧ್ಯದಲ್ಲಿ ಬಂತು. ಹರ್ದೀಪ್ ಅಳತೆ ಮಾಡಿದಾಗ 14 ಗೇಣುಗಳ ಸಂಖ್ಯೆ ಬಂದಿದೆ. ಇವರೆಲ್ಲರೂ ಕೂಡ ಒಂದೇ ತರಗತಿಯವರು, ಆದರೂ ಕೂಡ ಗೇಣುಗಳ ಸಂಖ್ಯೆ ಏನಿದೆ, ಚೇಂಜ್ ಆಗ್ತಾ ಇದೆ. ಏನಕ್ಕೆ?
ಏನಕ್ಕೆ ಚೇಂಜ್ ಆಗುತ್ತಾ ಅದು ಅಳತೆ, ಗೇಣುಗಳ ಅಳತೆ? ಯಾಕೆಂದರೆ ಕೈಗಳ ಅಳತೆಗಳು ಕೂಡ ಏನಾಗ್ತಾ ಇರುತ್ತೆ, ಒಬ್ಬರಿಂದ ಒಬ್ಬರಿಗೆ ಬೇರೆ ಬೇರೆಯಾದಾಗಿ ಇರುತ್ತೆ. ಗೇಣುಗಳ ಸಂಖ್ಯೆ ಬೇರೆ ಬೇರೆಯಾಗಿವೆ, ಏಕೆಂದರೆ ಗೇಣುಗಳು ಬೇರೆ ಬೇರೆ, ಅಂದರೆ ನಾವು ಯೂಸ್ ಮಾಡಿರ್ತಿರಲ್ವ ಗೇಣು, ಅದು ಬೇರೆ ಬೇರೆ ಅಳತೆ ಆಗಿರುತ್ತೆ. ಆದ್ದರಿಂದಲೇ ಜನರು ಮಾಪಕ ಮತ್ತು ಅಳತೆ ಪಟ್ಟಿಗಳನ್ನು ಉಪಯೋಗಿಸುತ್ತಾರೆ. ಅದಕ್ಕೋಸ್ಕರನೇ ಒಬ್ಬರಿಂದ ಒಬ್ಬರಿಗೆ ಅದು ಚೇಂಜ್ ಆಗ್ತಾ ಇರುತ್ತೆ. ನಮ್ಮ ಕೈಗಳ ಅಳತೆ ಆಗಿರಲಿ, ಕಾಲುಗಳ ಅಳತೆ ಆಗಿರಲಿ, ಒಬ್ಬರಿಂದ ಒಬ್ಬರಿಗೆ ಚೇಂಜ್ ಆಗ್ತಾ ಇರುತ್ತೆ ಅನ್ನುವ ಕಾರಣದಿಂದ ಏನು ಮಾಡ್ತಾರೆ, ಮಾಪಕ ಅಥವಾ ಅಳತೆ ಪಟ್ಟಿಗಳನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಉದ್ದವನ್ನು ನಾವು 2 ಭಾಗಗಳಾಗಿ, ಅಂದರೆ ಒಂದು ಸಂಖ್ಯೆ ಇರುತ್ತೆ ಮತ್ತು ಇನ್ನೊಂದು ಏಕಮಾನವಾಗಿ ವ್ಯಕ್ತಪಡಿಸಲಾಗಿದೆ. ಒಂದು ಎಕ್ಸಾಂಪಲ್ ಇದೆ ನೋಡಿ. ಮೇಜಿನ ಉದ್ದ 13 ಗೇಣಾಗಿದ್ದರೆ 13 ಅನ್ನೋದು ಸಂಖ್ಯೆ, ಗೇಣು ಅಂತೀವಲ್ವ ಅದು ಅಳತೆ ಮಾಡಲು ನಾವು ಬಳಸ್ತಾ ಇರುವಂತಹ ಏಕಮಾನ. ಅದಕ್ಕೋಸ್ಕರ ನಾವು ಹೇಳೋದು 13 ಗೇಣು ಅಂತ. ಅರ್ಥ ಆಯ್ತಲ್ವಾ? ಸೊ ನಾವು ಉದ್ದದಲ್ಲಿ ಎಷ್ಟು ಭಾಗ ಇರುತ್ತೆ, 2 ಭಾಗ ಇರುತ್ತೆ. ಒಂದು ಸಂಖ್ಯೆ ಆಗಿರುತ್ತೆ, ಇನ್ನೊಂದು ಏನಾಗಿರುತ್ತೆ, ಅದರ ಏಕಮಾನ ಆಗಿರುತ್ತೆ. ಏಕಮಾನ ಅಂದರೆ ಏನೂ ಅಲ್ಲ, ನೀವು ಅಳತೆ ಮಾಡೋದಕ್ಕೆ ಯಾವ ಥರ ಅದನ್ನು ಬಳಸಿದ್ದೀರಾ ಅನ್ನೋದು ಏಕಮಾನವಾಗಿ ಇಲ್ಲಿ ಇರುತ್ತೆ. ಏಕಮಾನದ ಅವಶ್ಯಕತೆ ಯಾಕೆ ಬಂತು ಅನ್ನೋದನ್ನು ನೋಡೋಣ. ಗೇಣು ಮತ್ತು ಇದೇ ರೀತಿಯ ಏಕಮಾನಗಳಾದ ಕೈಯ ಉದ್ದ, ಪಾದ, ಮುಷ್ಟಿ ಅಥವಾ ಬೆರಳುಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತವೆ. ಹೌದಲ್ವಾ? ದೊಡ್ಡವರಿಗೆ ಸ್ವಲ್ಪ ಕೈ ಉದ್ದ ಇರುತ್ತೆ, ಚಿಕ್ಕವರಿಗೆ ಕಡಿಮೆ ಉದ್ದ ಇರುತ್ತೆ. ಸೊ ಏನಾಗ್ತಾ ಇರುತ್ತೆ, ಭಿನ್ನ ಆಗಿರುತ್ತೆ, ಬೇರೆ ಬೇರೆ ಥರ ಇರುತ್ತೆ. ಆದ್ದರಿಂದ ಒಂದೇ ಅಳತೆಯನ್ನು ಬೇರೆ ಬೇರೆ ವ್ಯಕ್ತಿಗಳು ಅಳೆದರೂ ಅಳತೆಯಲ್ಲಿ ವ್ಯತ್ಯಾಸ ಬಾರದಿರಲು ಏಕಮಾನದ ಅವಶ್ಯಕತೆ ಇದೆ. ನೀವು ಎಲ್ಲೇ ಹೋಗಿ ಯಾವುದೇ ವಸ್ತುವನ್ನು ಬೇರೆ ಬೇರೆ ಜನರು ಅಳತೆ ಮಾಡಿದಾಗ ಒಂದೇ ಥರ ಬರಬೇಕು ಅಂತ ಅಂದರೆ ಅದಕ್ಕೆ ಏಕಮಾನದ ಅವಶ್ಯಕತೆ ಬಹಳ ಇದೆ. ಏಕಮಾನ ಅಂದರೆ ಒಂದೇ ರೀತಿಯಾಗಿ ಅಳತೆ ಮಾಡುವಂತಹ ವಿಧಾನ. ಪ್ರಮಾಣಿತ ಏಕಮಾನಗಳು. ಕಾಲಕ್ರಮೇಣ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಹಲವಾರು ಅಳತೆ ಪದ್ಧತಿಗಳು ವಿಕಾಸಗೊಂಡವು. ಸೊ ಈ ಕೈ ಕಾಲುಗಳನ್ನು ಯೂಸ್ ಮಾಡಲಿಕ್ಕಾಗಲ್ಲ, ನಾವೇನಾದರೂ ಒಂದು ಬೇರೆ ರೀತಿಯಲ್ಲಿ ಅಳತೆ ಮಾಡೋಣ ಅಂತ ಬೇರೆ ಬೇರೆ ದೇಶಗಳಲ್ಲಿ ಏನಾಗ್ತಾ ಹೋಯಿತು, ಈ ವಿವಿಧ ಏಕಮಾನಗಳು ಸ್ಟಾರ್ಟ್ ಆಗ್ತಾ ಹೋಯಿತು. ಅದರಲ್ಲೂ ಕೂಡ ಪ್ರಾಬ್ಲಮ್ ಆಯಿತು. ಏನು ಗೊತ್ತಾ, ಜನರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಪ್ರಯಾಣಿಸಿದಾಗ ಇನ್ನೂ ಅನೇಕ ಗೊಂದಲಗಳು ಹುಟ್ಟು ಹಾಕ್ತಾ ಇದ್ವು. ಈಗ ಈ ಪ್ರದೇಶದಲ್ಲಿ ಏನು ಮಾಡ್ತಾಯಿದ್ದೀನಿ, ನಾನು ಅಳತೆ ಮಾಡಬೇಕಂದ್ರೆ ಒಂದು ಏನು ಮಾಡ್ತೀವಿ, ಅಳತೆಯ ಪದ್ಧತಿಯನ್ನು ಯೂಸ್ ಮಾಡ್ತೀನಿ. ಮತ್ತು ಬೇರೆ ಪ್ರದೇಶಕ್ಕೆ ಹೋದಾಗ ಅಲ್ಲೇ ಬೇರೆ ಥರ ಪದ್ಧತಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ಮತ್ತೆ ನನಗೇನಾಗುತ್ತೆ, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಗೊಂದಲ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ನಮ್ಮ ಕಡೆ ಈ ಥರ ಅಳತೆ ಮಾಡ್ತಾರೆ, ಇಲ್ಲಿ ಈ ಥರ ಅಳತೆ ಮಾಡ್ತಾರೆ, ಏನು ಮಾಡೋದು ಅಂತ ಒಂದು ಗೊಂದಲ ಕೂಡ ಅಲ್ಲಿ ಸೃಷ್ಟಿಯಾಗ್ತಾ ಇತ್ತು. ಸೊ ಬೇರೆ ಬೇರೆ ದೇಶಗಳು ಒಟ್ಟಾಗಿ ಸೇರಿ ಅಳತೆ ಮಾಡಲು ಪ್ರಮಾಣಿತ ಏಕಮಾನಗಳನ್ನು ಅಳವಡಿಸಿಕೊಳ್ಳಲು ಇದು ದಾರಿ ಮಾಡ್ತು. ಸೊ ಕನ್ಫ್ಯೂಷನ್ನೇ ಬೇಡ, ಏನು ಮಾಡೋಣ, ಬೇರೆ ಬೇರೆ ದೇಶ ಎಲ್ಲ ಒಟ್ಟಾಗಿ ಸೇರಿ ಯಾವುದಾದ್ರೂ ಒಂದು ಏಕಮಾನವನ್ನು ಕಂಡು ಹಿಡಿಯೋಣ ಅಂತ ಹೇಳಿ ಏನು ಮಾಡ್ತಾರೆ ಅವರು, ಪ್ರಮಾಣಿತ ಏಕಮಾನವನ್ನು ಕಂಡು ಹಿಡಿತಾರೆ. ನಾವು ಈಗ ಬಳಸುತ್ತಿರುವ ಮಾಪನದ ಪದ್ಧತಿಯನ್ನು ಅಂತಾರಾಷ್ಟ್ರೀಯ ಮಾಪನ ಪದ್ಧತಿ, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್, SI ಯೂನಿಟ್ ಅಂತ ಕರಿತೀವಿ. SI ಯೂನಿಟ್ ಅಂದರೆ ಏನು, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂದರೆ ಅಂತಾರಾಷ್ಟ್ರೀಯ ಏಕಮಾನ ಪದ್ಧತಿ. ಹಾಗಿದ್ರೆ ಉದ್ದದ SI ಏಕಮಾನ ಏನು, ಮೀಟರ್ಗಳನ್ನು ನಾವು ಉದ್ದದ SI ಏಕಮಾನ ಅಂತ ಕರಿತೀವಿ. ಮೀಟರನ್ನು ಯಾವ ಸಂಕೇತದಿಂದ ಬರಿತೀವಿ, ಮೀಟರ್ ಅಂತ ಪೂರ್ತಿ ಬರೆಯೋಕ್ಕೆ ಹೋಗಲ್ಲ, ಯಾವುದಾದ್ರೂ ಒಂದು ಸಂಖ್ಯೆಯ ಮುಂಭಾಗದಲ್ಲಿ ಏಕಮಾನವನ್ನು ಬರಿಬೇಕು. ಮೀಟರ್ ಅನ್ನೋದನ್ನು ಸ್ಮಾಲ್ ಲೆಟರ್ M ಅಲ್ಲಿ ನಾವು ಅದನ್ನು ಬರಿತೀವಿ. 1 ಮೀಟರನ್ನು 100 ಸಮಭಾಗಗಳಾಗಿ ವಿಭಾಗಿಸಲಾಗಿದೆ. 1 ಮೀಟರನ್ನು ಎಷ್ಟು ಸಮಭಾಗ ಮಾಡಿದ್ದೀವಿ ನಾವು, 100 ಸಮಭಾಗನ ಮಾಡಿದ್ದೀವಿ. ಸೊ ಆ ಪ್ರತಿ ಭಾಗವನ್ನು ನಾವು ಸೆಂಟಿಮೀಟರ್, CM ಸೆಂಟಿಮೀಟರ್ ಅಂತ ನಾವು ಅದನ್ನು ಕರಿತೀವಿ. ಹಾಗಿದ್ರೆ 1 ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಬರುತ್ತೆ, 100 ವಿಭಾಗ ಮಾಡಿದ್ದೀವಲ್ವಾ, ಸೊ 100 ಸೆಂಟಿಮೀಟರ್ ಆಗಿರುತ್ತೆ. 1 ಮೀಟರ್ ಅಳತೆ ಪಟ್ಟಿಯ ಚಿಕ್ಕ ಭಾಗವಾದ 15 ಸೆಂಟಿಮೀಟರ್ ಅಳತೆ ಪಟ್ಟಿಯ ನಿಮಗೆ ಪರಿಚಯ ಇರುತ್ತೆ. ಯಾಕಂದರೆ ನಿಮ್ಮ ಜಾಮಿಟ್ರಿ ಬಾಕ್ಸಲ್ಲಿ ಇರುತ್ತೆ, ಹೌದಲ್ವಾ. ಚಿಕ್ಕ ಸ್ಕೇಲು 1ರಿಂದ 0ಯಿಂದ 15 ಅಂದರೆ 15 ಸೆಂಟಿಮೀಟರ್ ಇರುತ್ತೆ. ಲಾಂಗ್ ಸ್ಕೇಲ್ ತೊಗೊಂಡ್ರೆ 0ಯಿಂದ 30 ಅಂದರೆ 30 ಸೆಂಟಿಮೀಟರ್ ಅಳತೆ ಪಟ್ಟಿಯನ್ನು ನೀವು ನೋಡಿರ್ತೀರ. ಇಲ್ಲಿ ನೀವು ಬಲಭಾಗದಲ್ಲಿ ಇನ್ನೊಂದು ನೋಡ್ತಾ ಇದ್ದೀರಲ್ವಾ, ಅದು 1ರಿಂದ 100ರವರೆಗೆ ಇರುವಂತಹ 1 ಮೀಟರ್ ಪಟ್ಟಿ, ಅದರಲ್ಲಿ 100 ಸೆಂಟಿಮೀಟರ್ಗಳು ಇರುತ್ತೆ.
ಹಾಗೆ ನೋಡ್ತಾ ಹೋದರೆ ಇಲ್ಲಿ ನೀವು ನೋಡ್ತಾ ಇರೋದು ನಿಮ್ಮ ಜಾಮೆಟ್ರಿ ಬಾಕ್ಸಲ್ಲಿರುವಂತಹ 15 ಸೆಂಟಿಮೀಟರ್ ಸ್ಕೇಲು. 15 ಸೆಂಟಿಮೀಟರ್ ಉದ್ದದ ಅಳತೆ ಪಟ್ಟಿಯನ್ನು ಎಚ್ಚರಿಕೆಯಿಂದ ನೋಡಿ, ಅದನ್ನು ನೀಟಾಗಿ ಗಮನ ಕೊಟ್ಟು ನೋಡಿ. ನಿಮ್ಮ ಸ್ಕೇಲ್ ಇದೆ ಅಲ್ವಾ ನಿಮ್ಮ ಕೈಯಲ್ಲಿ, ಇವಾಗ ಆ ಸ್ಕೇಲನ್ನು ನೀವು ನೋಡಿ, ಇಲ್ಲ ಅಂತಂದರೆ ತೊಗೊಂಡು ಬಂದು ನೋಡಿ. ಇದರಲ್ಲಿ ಎಷ್ಟರಿಂದ ಎಷ್ಟು ಸಂಖ್ಯೆ ಬರೆದಿದ್ದಾರಪ್ಪ, ಎಷ್ಟು ಗುರುತು ಮಾಡಿದ್ದಾರೆ ನೋಡಿ. ಮೊದಲನೇದಾಗಿ ನಿಮ್ಮ ಎಡಭಾಗದಲ್ಲಿ ಎಷ್ಟನೇ ಒಂದು ಭಾಗ ಗುರುತಾಗಿದೆ, 0 ಅಂತ ಇರುತ್ತೆ, ಹೌದಲ್ವಾ. ಪಕ್ಕದಲ್ಲಿ ಚಿಕ್ಕದಾಗಿ ಸೆಂಟಿಮೀಟರ್ ಅಂತ ಕೂಡ ಬರೆದಿರ್ತಾರೆ. ಲಾಸ್ಟ್ ಯಾವ ನಂಬರ್ ಎಂಡ್ ಆಗಿದೆ, 15, ಹೌದಲ್ವಾ. 0ಇಂದ 15, ಹಾಗಿದ್ರೆ ಅಲ್ಲಿ 15 ಸೆಂಟಿಮೀಟರ್ಗಳು ಅಲ್ಲಿ ಇರುತ್ತೆ. ಯಾವುದೇ 2 ಅನುಕ್ರಮವಾದ 2 ದೊಡ್ಡ ಗುರುತು ರೇಖೆಗಳ ಮಧ್ಯ, ಅಂದರೆ ಇವಾಗ ಅಲ್ಲಿ 0, 1, 2 ಆ ಥರ 15 ಇದೆ, ಹೌದಲ್ವಾ. 1 ಮತ್ತು 2 ಅಥವಾ ಯಾವುದಾದ್ರೂ 2 ನಂಬರ್ಗಳ ಮಧ್ಯಭಾಗದಲ್ಲಿ ಎಷ್ಟಿರುತ್ತೆ ನೋಡಿ, ಅದನ್ನು ನಾವು 1 ಸೆಂಟಿಮೀಟರ್ ಅಂತ ಕರಿತೀವಿ. ಅಲ್ಲಿ ನಂಬರ್ಸ್ ಬರೆದಿದ್ದಾರಲ್ವ, 1, 2, 3, 4, 15ವರೆಗೂ, ಅಲ್ಲಿಂದ ಅಲ್ಲಿವರೆಗೂ 1ರಿಂದ 2ರವರೆಗೂ ಇರುವಂತಹ ಜಾಗವನ್ನು ನಾವು 1 ಸೆಂಟಿಮೀಟರ್ ಅಂತ ಕರಿತೀವಿ. ಆ 1 ಸೆಂಟಿಮೀಟರ್ದ ಮಧ್ಯದಲ್ಲೂ ಕೂಡ ಚಿಕ್ಕ ಚಿಕ್ಕ ಗೆರೆ ನಿಮಗೆ ಕಾಣಿಸ್ತಾ ಇದೆ, ಹೌದಲ್ವಾ. ನೋಡಿ ಈ ವಿಭಾಗಗಳನ್ನು ಗಮನಿಸಿ. 1 ಸೆಂಟಿಮೀಟರ್ ಉದ್ದವನ್ನು ಮತ್ತೆ 10 ಸಮಭಾಗಗಳಾಗಿ ವಿಭಾಗಿಸಲಾಗಿದೆ. ನೋಡಿ ಅಲ್ಲಿ 1 ಅಂತ ಬರ್ತಿದ್ದಾರಲ್ಲ, ಅದರ ಅಲ್ಲಿಂದ ಕೌಂಟ್ ಮಾಡ್ಕೊಂಡು ಹೋಗೋಣ, ಸರಿನಾ. 1, 2, 3, 4, 5ಕ್ಕೆ ಒಂದು ಮಧ್ಯಮ ಗೆರೆ ಇದೆ, ಸ್ವಲ್ಪ ದೊಡ್ಡದಾಗಿದೆ. ನೆಕ್ಸ್ಟು 6, 7, 8, 9, ಮತ್ತೆ 10ನೇ ಗೆರೆಗೆ ಏನು ಬರೆದಿದ್ದಾರೆ ಅಲ್ಲಿ, 2 ಅಂತ ಬರೆದಿದ್ದಾರೆ, ಹೌದಲ್ವಾ. ಸೊ 1ರಿಂದ 2 ಅಥವಾ 3ರಿಂದ 4, 5ರಿಂದ 6 ಯಾವುದೇ ಆಗಿರಲಿ, 2 ಸಂಖ್ಯೆಗಳ ಮಧ್ಯೆ ಸಮವಾಗಿ ಮತ್ತೆ 10 ಭಾಗಗಳನ್ನು ಅವರು ಮಾಡಿದ್ದಾರೆ. ಈ ಭಾಗವನ್ನು ಏನಂತ ಕರೀತಾರೆ, ಮಿಲಿಮೀಟರ್. ಅದನ್ನು ನಾವು MM ಅಂತ ಕರಿತೀವಿ, MMಗಳಾಗಿ ಅದನ್ನು ಗುರುತು ಮಾಡಿದ್ದಾರೆ. ಈ ಅಳತೆ ಪಟ್ಟಿಯಿಂದ ಅಳೆಯಬಹುದಾದ ಅತಿ ಚಿಕ್ಕ ಉದ್ದ ಎಷ್ಟು ಗೊತ್ತಾ, 1 mm. 1 mm ಇರುವಂತಹ ಚಿಕ್ಕ ಒಂದು ಅಳತೆಯನ್ನು ಕೂಡ ಏನು ಮಾಡ್ಬೋದು ನಾವು, ನಿಮ್ಮ ಜಾಮೆಟ್ರಿ ಬಾಕ್ಸಲ್ಲಿರುವಂತಹ ಅಳತೆ ಪಟ್ಟಿ ಸ್ಕೇಲನ್ನು ಬಳಸಿ ನಾವು ಅಳತೆಯನ್ನು ಮಾಡಬಹುದು. 1 ಮಿಲಿಮೀಟರ್ ಸೆಂಟಿಮೀಟರ್ನ 10ನೇ ಒಂದು ಭಾಗಕ್ಕೆ ಸಮ, ಅಂದರೆ 1 mm ಇಸ್ ಈಕ್ವಲ್ ಟು 0.1 ಸೆಂಟಿಮೀಟರ್. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಚಿತ್ರದಲ್ಲಿ, ಅದು ಆ ಸಣ್ಣ ಗೆರೆ 0 ಆದಮೇಲೆ ಒಂದು ಸಣ್ಣ ಗೆರೆ ಇದೆ ನೋಡಿ, ಅದು 0.1. ಅದರ ನೆಕ್ಸ್ಟ್ ಗೆರೆ 0.2, ನೆಕ್ಸ್ಟ್ 0.3, 0.4, ಸ್ವಲ್ಪ ಉದ್ದ ಗೆರೆ ಬರುತ್ತಲ್ವಾ, ಅದು 0.5. ಅದಾದಮೇಲೆ 0.6, 0.7, 0.8, 0.9, ಆಮೇಲೆ 1 ಅಂತ ಬರುತ್ತೆ. ಅದಕ್ಕೆ ದೊಡ್ಡದಾಗಿ ಅಲ್ಲಿ 1 ಅಂತ ಬರೆದಿದ್ದಾರೆ. 0.9 ಆದಮೇಲೆ ನೆಕ್ಸ್ಟ್ ಬರೋ ಸಂಖ್ಯೆ ಅದು 1 ಅಲ್ವಾ, ಸೊ ಅದಕ್ಕೆ 1 ಅಂತ ಬರೆದಿದ್ದಾರೆ. ನೆಕ್ಸ್ಟ್ ಮತ್ತೆ ಕೌಂಟ್ ಮಾಡಿ, 1.1, ಎಕ್ಸ್ಕ್ಯೂಸ್ ಮಿ, 1.1, 1.2, 1.3 ಆ್ಯಂಡ್ 1.4, ಮತ್ತೆ ಸ್ವಲ್ಪ ದೊಡ್ಡ ಗೆರೆ ಬರುತ್ತೆ, ಅದು 1.5. ನೆಕ್ಸ್ಟ್ ಕೌಂಟ್ ಮಾಡಿ, 1.6, 1.7, 1.8, 1.9 ಆದಮೇಲೆ ಬರೋದೇನು 2. ಅಲ್ಲಿ ದೊಡ್ಡದಾಗಿ 2 ಅಂತ ಕೊಟ್ಟಿದ್ದಾರೆ. ಸೊ ಚಿಕ್ಕ ಚಿಕ್ಕ ಗೆರೆಗಳು ಏನನ್ನು ಸೂಚಿಸುತ್ತೆ, ಅಲ್ಲಿ 1 mm ಅನ್ನು ಅಲ್ಲಿ ಸೂಚಿಸುತ್ತೆ, 1 ಮಿಲಿಮೀಟರ್. ಹಾಗೆ ನೋಡ್ತಾ ಹೋದರೆ 2 ಊರುಗಳ ನಡುವಿನ ರೈಲ್ವೆ ಹಳಿಯ ಉದ್ದವನ್ನು ಅಳೆಯಲು ಅಥವಾ ಪುಸ್ತಕದ ಒಂದು ಹಾಳೆಯ ದಪ್ಪವನ್ನು ಅಳೆಯಲು ಮೀಟರನ್ನು ಅಳತೆಯ ಏಕಮಾನವಾಗಿ ಬಳಸುವುದು ಅನುಕೂಲಕರವೇ. ಎಕ್ಸಾಂಪಲ್, ಬೆಂಗಳೂರಿಂದ ನಾನು ಡೆಲ್ಲಿಗೆ ಹೋಗಬೇಕು, ಅಲ್ಲಿ ಟ್ರೈನ್ ಮುಖಾಂತರ ಹೋಗ್ತೀನಿ ಅಂತ ಅಂದ್ಕೊಳ್ಳಿ. ಆ ರೈಲ್ವೆ ಹಳಿಯ ಉದ್ದವನ್ನು ನಾನು ಮೀಟರ್ಗಳಲ್ಲಿ ಅಳಿತಾ ಹೋಗೋದಕ್ಕೆ ಸಾಧ್ಯನಾ? ಕಷ್ಟ ಆಗುತ್ತೆ, ಹೌದಲ್ವಾ, ಅನುಕೂಲ ಅಲ್ಲ ಅದು. ಹಾಗೆಯೇ ಇವಾಗ ಒಂದು ಪೇಪರ್ ಕೊಡ್ತೀನಿ, ಆ ಪೇಪರ್ನ ಎಷ್ಟು ದಪ್ಪ ಇದೆ ಅನ್ನೋದನ್ನು ನೀವು ಮೀಟರ್ ಬಳಸಿ ಕಂಡು ಹಿಡಿಬಹುದಾ? ಕಂಡು ಹಿಡಿಬಹುದೇ, ಆದ್ರೂ ಅದು ತುಂಬ ಕಷ್ಟ, ಅನುಕೂಲ ಆಗೋದಿಲ್ಲ. ಸೊ ಈ ಏಕಮಾನವನ್ನು ನಾವೇನು ಮಾಡಿದ್ದೀವಿ, ಸುಲಭ ರೀತಿಯಲ್ಲಿ ಅದನ್ನು ಚೇಂಜ್ ಕೂಡ ಮಾಡ್ಕೊಂಡಿದ್ದೀವಿ. ಏನು ಅಂತ ನೋಡೋಣ ಬನ್ನಿ. ಹೆಚ್ಚಿನ ದೂರವನ್ನು ಅಳೆಯಲು, ಹೆಚ್ಚಿನ ದೂರ ಅಂದರೆ ತುಂಬ ದೂರ ಇರೋ ಡಿಸ್ಟೆನ್ಸನ್ನು ಅಳೆಯಲು ದೊಡ್ಡ ಏಕಮಾನ ಅಂದರೆ ಕಿಲೋಮೀಟರ್, KM ಅಂತ ಅದನ್ನು ಬರಿತೀವಿ, ಅದನ್ನು ಬಳಸ್ತೀವಿ. ಅದು 1000 ಮೀಟರ್ಗೆ ಸಮ. ಚಿಕ್ಕ ಅಳತೆಗಳನ್ನು ನಾವು ಸೆಂಟಿಮೀಟರ್ ಅಥವಾ ಮಿಲಿಮೀಟರ್ಗಳಲ್ಲಿ ನಾವು ಅಳಿತೀವಿ. ಅದು ಪೇಪರ್ನ ಎಷ್ಟು ದಪ್ಪ ಇದೆ ಕಂಡು ಹಿಡೀರಿ ಅಂತಂದರೆ ಮಿಲಿಮೀಟರ್ಗಳು ಸಾಕು. ಒಂದು ಕಾಯಿನ್ ಕೊಟ್ಟು ಅದರ ದಪ್ಪ ಎಷ್ಟಿದೆ ನೋಡಿ ಅಂತಂದರೆ ಮಿಲಿಮೀಟರ್ಗಳು ಸಾಕು. ಸೊ ಅತಿ ಚಿಕ್ಕದಾಗಿರುವಂತಹ
ವಸ್ತುಗಳ ಅಳತೆ ಮಾಡಬೇಕು ಅಂದರೆ ಮಿಲಿಮೀಟರ್ ಸೆಂಟಿಮೀಟರನ್ನು ಬಳಸ್ತೀವಿ. ತುಂಬ ದೂರ ಇದೆ ಅಂತ ಅಂದರೆ, ಉದ್ದ ಇದೆ ಅಂತ ಅಂದರೆ ಅದರ ಒಂದು ಅಳತೆಯನ್ನು ನಾವು ಕಿಲೋಮೀಟರ್ಗಳಲ್ಲಿ ಮಾಡಬಹುದು. ಇಲ್ಲಿ ನೋಡಿ 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 1000 ಮೀಟರ್. ಹಾಗೆ 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 10 ಮಿಲಿಮೀಟರ್. ಅದಕ್ಕೋಸ್ಕರನೇ ನೋಡಿ 15 ಸೆಂಟಿಮೀಟರ್ ಸ್ಕೇಲ್ ತಗೊಂಡ್ರೆ ನೀವು 1ರಿಂದ 100 ಸೆಂಟಿಮೀಟರ್ ಇದ್ದರೆ ಅದು 1 ಮೀಟರ್ ಆಯಿತಾ. ಹಾಗೆಯೇ 1 ಸೆಂಟಿಮೀಟರ್ಗಳಲ್ಲಿ ಎಷ್ಟಿತ್ತು, ಚಿಕ್ಕ ಚಿಕ್ಕ ಗೆರೆಗಳು 10 ಇತ್ತು, ಹೌದಲ್ವಾ. ಸೊ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಎಷ್ಟು ಮಿಲಿಮೀಟರ್ ಆಯಿತು, 10 ಮಿಲಿಮೀಟರ್. ಹಾಗೆಯೇ 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಬೇಕು, 1000 ಮೀಟರ್ಗಳು ಬೇಕು. ಹಾಗೆ ಮುಂದೆ ನೋಡ್ತಾ ಹೋದರೆ ಕೆಲವು ಅಳತೆ ಪಟ್ಟಿಗಳಲ್ಲಿ ಇನ್ನೊಂದು ರೀತಿಯ ಮಾಪನ ಗುರುತುಗಳು ಮಾಡಿರುವುದನ್ನು ನೀವು ಗಮನಿಸಬಹುದು. ಈಗ ನೋಡಿ, ಸ್ಕೇಲ್ ಇರುತ್ತಲ್ವ, ಸೆಂಟಿಮೀಟರ್ ಅಂತ ಬರೆದಿರುತ್ತೆ, ಅದರ ಆಪೋಸಿಟ್ ಕೆಳಭಾಗದಲ್ಲಿ ನೀವು ನೋಡಿದ್ರೆ ಈ ಗುರುತುಗಳನ್ನು ಇಂಚು ಅಂತ ಕರಿತೀವಿ. ಪ್ರತಿ 2.54 ಸೆಂಟಿಮೀಟರ್ಗೆ 1 ಇಂಚು ಇರುತ್ತೆ. 1 ಇಂಚು ಅಂದರೆ ನಾವು ಬೆರಳಲ್ಲಿ ಇಷ್ಟು ತೋರಿಸ್ತೀವಿ, ಆದರೆ ಸ್ಕೇಲ್ಗಳಲ್ಲಿ ಅದನ್ನು ಅಳತೆ ಮಾಡೋದು ಬೇರೆ ಥರ. ಹಿಂದಿನ ಕಾಲದಲ್ಲಿ ಉದ್ದವನ್ನು ಅಳತೆ ಮಾಡಲು ಇಂಚು, ಗೇಣು, ಅಡಿಗಳಂತಹ ಏಕಮಾನಗಳನ್ನು ಬಳಸ್ತಾ ಇದ್ರು. ಈ ಏಕಮಾನಗಳನ್ನು ಕೆಲವರು ಈಗಲೂ ಸಹ ಬಳಸ್ತಾರೆ. ನೀವು ಆ ಸ್ಕೇಲಲ್ಲಿ ನೋಡ್ಬೋದು, ಮೇಲ್ಗಡೆ 1, 2, 3, 4 ಅಂತ ಇಂಚ್ ಅಂತ ಕೊಟ್ಟಿದ್ದಾರೆ ನೋಡಿ ಪಕ್ಕದಲ್ಲಿ. ಸೊ ಈ ಕಡೆ ಆಪೋಸಿಟಲ್ಲಿರೋದು ಸೆಂಟಿಮೀಟರ್ ಸ್ಕೇಲು. ಸೊ ಪ್ರತಿ 2.54 ಸೆಂಟಿಮೀಟರ್ಗೆ 1 ಇಂಚು ಆಗಿರುತ್ತೆ. ಹೀಗೆ ಮುಂದೆ ನೋಡ್ತಾ ಹೋದರೆ ನಾವೆಲ್ಲರೂ ಈಗ ಮತ್ತೊಮ್ಮೆ ಮೇಜಿನ ಉದ್ದವನ್ನು ಮೀಟರ್ ಅಳತೆ ಪಟ್ಟಿಯಿಂದ ಅಳೆದರೆ ನಮ್ಮೆಲ್ಲರ ಅಳತೆ ಫಲಿತಾಂಶವು ಮತ್ತೆ ಬೇರೆ ಬೇರೆ ಆಗಿರುತ್ತದೆಯೇ. ಇವಾಗ ನೀವು ಫಸ್ಟು ಗೇಣಲ್ಲಿ ಅಳೆದಿದ್ರಿ, ಬೇರೆ ಬೇರೆ ಬಂದಿತ್ತು ಅಳತೆ. ಇವಾಗ ಮೀಟರ್ ಸ್ಕೇಲನ್ನು ಬಳಸಿ ನೀವೇನಾದರೂ ಡೆಸ್ಕ್ನ ಉದ್ದವನ್ನು ಚೆಕ್ ಮಾಡಿದ್ರೆ ಬೇರೆ ಬೇರೆ ಬರುತ್ತಾ, ಸೇಮ್ ಬರುತ್ತಾ? ಸೇಮ್ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ, ಆದರೆ ಬೇರೆ ಬೇರೆ ಬರಬಹುದು. ಯಾಕೆಂದರೆ ನೀವು ಯಾವ ಥರ ಸ್ಕೇಲನ್ನು ಇಟ್ಕೊಂಡು ಅಳತೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೂ ಕೂಡ ಅಳತೆ ಡಿಪೆಂಡ್ ಆಗಿರುತ್ತೆ. ಇಲ್ಲ, ಮೊದಲು ನಾವು ಅಳತೆ ಪಟ್ಟಿಯನ್ನು ಬಳಸಿ ಉದ್ದ ಅಳೆಯುವ ಸರಿಯಾದ ವಿಧಾನವನ್ನು ಕಲಿಬೇಕು. ಅದೇನು ಸರಿಯಾದ ವಿಧಾನ ನೋಡೋಣ ಬನ್ನಿ. ಉದ್ದವನ್ನು ಅಳೆಯುವ ಸರಿಯಾದ ವಿಧಾನ ನೋಡಿ. ಇಲ್ಲಿ ಸರಿಯಾದ ವಿಧಾನ ಯಾವುದಲ್ಲ, ಕಣ್ಣಿಗೆ ಹೇಗೆ ಅದನ್ನು ಸರಿಯಾದ ಸ್ಥಾನದಲ್ಲಿ ಇಟ್ಕೊಂಡಿರಬೇಕು, ಅಕಸ್ಮಾತ್ ನಿಮ್ಮ ಸ್ಕೇಲ್ ಮುರಿದೋಗಿದ್ರೆ ಹೇಗೆ ಅಳತೆ ಮಾಡಬಹುದು, ಈ 3 ವಿಧಾನಗಳನ್ನು ಕಲಿತ್ರೆ ನಾವು ಸ್ಕೇಲ್ ಇಟ್ಕೊಂಡು ಉದ್ದವನ್ನು ಅಳತೆ ಮಾಡಬಹುದು. ಹಾಗಿದ್ರೆ ಬನ್ನಿ, ಉದ್ದವನ್ನು ಹೇಗೆ ಸರಿಯಾದ ರೀತಿಯಲ್ಲಿ ಅಳಿಬಹುದು ಅನ್ನೋದನ್ನು ನೋಡ್ಕೊಂಬರೋಣ. ಈಗ ನಾವು ಉದ್ದವನ್ನು ಅಳೆಯುವಂತಹ ಸರಿಯಾದ ವಿಧಾನ ಯಾವುದು ಅಂತ ನೋಡೋಣ. ನಾನಿಲ್ಲಿ ನಿಮ್ಮ ಜಾಮೆಟ್ರಿ ಬಾಕ್ಸಲ್ಲಿರುವಂತಹ ಸ್ಕೇಲ್ ನೀವು ಆಲ್ರೆಡಿ ನೋಡಿದ್ರಿ ಅಲ್ವಾ, ಅದು ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ, 0ಯಿಂದ 15ರವರೆಗೂ ಅಳತೆ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಹಾಗೆ ನಾನು ಇಲ್ಲಿ ಲಾಂಗ್ ಸ್ಕೇಲ್ ಕೂಡ ಒಂದು ತೊಗೊಂಡಿದ್ದೀನಿ. ಇಲ್ಲಿ 0ಯಿಂದ 30ರವರೆಗೂ ಕೂಡ ಮಾರ್ಕ್ ಆಗಿರೋದು ನೋಡ್ತಾ ಇದ್ದೀರಾ, ಹೌದಲ್ವಾ. ಸೊ ಈ ಮಾರ್ಕಿಂಗ್ ಯಾವ ಒಂದು ಯೂನಿಟಲ್ಲಿದೆ, ಏಕಮಾನದಲ್ಲಿದೆ, ಸೆಂಟಿಮೀಟರ್ನಲ್ಲಿ ಇದೆ. ಮಧ್ಯೆ ಇರುವಂತಹ ಸಣ್ಣ ಸಣ್ಣ ಗೆರೆಗಳು ಏನನ್ನು ಸೂಚಿಸುತ್ತೆ, ಮಿಲಿಮೀಟರನ್ನು ಅದು ಸೂಚಿಸುತ್ತೆ. ಹಾಗಿದ್ರೆ ಅಳತೆಯನ್ನು ಮಾಡುವ ಯಾವ ಒಂದು ಕ್ರಮ ಸರಿ ಅನ್ನೋದನ್ನು ನಾವಿಲ್ಲಿ ಫಸ್ಟು ನೋಡೋಣ. ಈಗ ನೋಡಿ, ನಾನು ಈ ಪೇಪರನ್ನು ಅಳತೆ ಮಾಡಬೇಕು ಅನ್ನೋದಾದರೆ ಇಲ್ಲಿವರೆಗೂ ಅಳತೆ ಮಾಡಬೇಕು ಅಂತ ಅಂದ್ಕೊಳ್ಳೋಣ, ಸರಿನಾ. ಸೊ ಫಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಈ 0 ಇದೆಯಲ್ವಾ, ಇದು ನೀವು ಎಲ್ಲಿಂದ ಅಳತೆ ಮಾಡಬೇಕು ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಸ್ಕೇಲನ್ನು ಸ್ಟ್ರೇಟಾಗಿ ನೀವು ಇಟ್ಕೊಂಡಿರಬೇಕು, ಸರಿನಾ. ಯಾವುದೇ ಕಾರಣಕ್ಕೂ ಈ ಥರ ಸೊಟ್ಟ ಎಲ್ಲ ಮಾಡಬಾರ್ದು, ಸ್ಟ್ರೇಟಾಗಿ ಯಾವಾಗಲೂ ಇರಬೇಕು. ಅಕಸ್ಮಾತ್ ನೀವು ಸೊಟ್ಟ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ನೋಡಿ ಈಗ 0ಗೆ ಇಟ್ಟಿದ್ದೀನಿ, ಸೊಟ್ಟ ಮಾಡಿದ್ದೀನಿ, ಇಲ್ಲಿ ಎಷ್ಟು ತೋರಿಸ್ತಾ ಇದೆಯಪ್ಪ, ಅದು 13.4 ಅಂತ ತೋರಿಸ್ತಿದೆ. ಬಟ್ ನಾನು ಇಲ್ಲಿಗೆ ಇದನ್ನು ಕರೆಕ್ಟಾಗಿ ಮಾಡಬೇಕಲ್ವಾ. ಇವಾಗ ನೋಡಿ, ನಾನು ಸ್ಟ್ರೇಟ್ ಲೈನಲ್ಲಿ ಅದನ್ನು ಇಡ್ತಾ ಇದ್ದೀನಿ. ಇವಾಗ ಅದು 13.2 ಅನ್ನೋದನ್ನು ತೋರಿಸ್ತಾ ಇದೆ. ಸೊ ಆ್ಯಕ್ಚುಲಾಗಿ ಕರೆಕ್ಟಾಗಿ ಇದು 13.2. ಆದರೆ ನಾವು ಅದನ್ನು ಸೊಟ್ಟ ಇಟ್ಟು ನೋಡಿದ್ರೆ ನೋಡಿ, ಇವಾಗ ಎಷ್ಟು ಕಾಣಿಸ್ತಾ ಇದೆ, ಅದು 13.3 ಅಥವಾ 4 ಅಂತ ನಮಗೆ ಕಾಣಿಸುತ್ತೆ. ಸೊ ಯಾವಾಗಲೂ ಅಳತೆ ಮಾಡುವಾಗ ಸ್ಕೇಲನ್ನು ನೀವು ಯಾವ ರೀತಿಯಾಗಿ ಇಟ್ಕೋಬೇಕು, ಸ್ಟ್ರೇಟಾಗಿ ಇಟ್ಕೊಳ್ಬೇಕು. ಎರಡನೇ ವಿಧಾನ ಏನು, ಇವಾಗ ಫಾರ್ ಎಕ್ಸಾಂಪಲ್ ಪೆನ್ಸಿಲನ್ನು ಅಳಿಯೋದಕ್ಕೆ ಇಟ್ಕೊಂಡಿದ್ದೀನಿ, ಅದನ್ನು ಲಾಂಗ್ ಸ್ಕೇಲ್ ಯೂಸ್ ಮಾಡಿ ನಾನು ಅಳತೆ ಮಾಡ್ತೀನಿ.
ಅಗೇನ್ ಅಳತೆ ಮಾಡೋದು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಪೆನ್ಸಿಲ್ಲು. ಸೊ 0 ಅಲ್ಲಿಗೆ ಬರುವಂತೆ ನೀವು ಮೊದಲಿಗೆ ಜೋಡಿಸ್ಕೋಬೇಕು. ನಂತರ ಸ್ಟ್ರೇಟಾಗಿ ಇಟ್ಕೊಂಡು ಪೆನ್ಸಿಲನ್ನು ಇಟ್ಕೊಂಡು ನೀಟಾಗಿ ಅದರ ಲೆಡ್ ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದನ್ನು ನೀವು ಕರೆಕ್ಟಾಗಿ ಮಾರ್ಕ್ ಹಾಕೊಳ್ಳಿ. ಸರಿನಾ? ಸೊ ನಮ್ಗೆ ಇಲ್ಲೇನು ಬಂದಿದೆ ನೋಡಿ, 16.5. ಇಲ್ಲಿಂದ ಎಷ್ಟು ಗೆರೆ ಬಂದಿದೆ? 1 2 3. ಸೊ 5 ಆದಮೇಲೆ 6 7 8. ಹಾಗಿದ್ರೆ ಏನಂತ ಗೊತ್ತಾಯ್ತು ನಮಗೆ? 16.8 ಸೆಂಟಿಮೀಟರ್ ಉದ್ದ ಈ ಸ್ಕೇಲ್ ಇದೆ ಅಂತ ಗೊತ್ತಾಯಿತು. ಎಲ್ಲಿಂದ ನೋಡಿದೆ ನಾನು? ಈ ಥರ ಸ್ಟ್ರೇಟಾಗಿ ನೋಡಿದ್ದೀನಿ ಅಲ್ವಾ? ಈ ಥರ ಕಣ್ಣು ನೇರವಾಗಿ ಕಾಣಿಸ್ತಾ ಇದೆ, ಅಂದರೆ ನೇರವಾಗಿ ನಾನು ವಸ್ತುವನ್ನು ನೋಡ್ತಾ ಇದ್ದೀನಿ. ಅದೇ ಅಕಸ್ಮಾತ್ ನಾನು ಈ ಥರ ಸೈಡಲ್ಲಿ ನೋಡಿದ್ರೆ ನೋಡಿ, ಸೈಡಿಂದ ನೋಡಿ ನಾನು ಮಾರ್ಕ್ ಹಾಕ್ತೀನಿ ಅಂದರೆ ಅದನ್ನು ನಾನು 16.9 ಅಥವಾ 17 ಅಂತಲೇ ನನಗೆ ಅದು ಕಾಣಿಸ್ತಾ ಇದೆ. ಅದೇ ಈ ಕಡೆಯಿಂದ ನೋಡ್ತೀನಿ ಅಂತ ಅಂದರೆ 16.5 ಕಂಡಂತೆ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಹಾಗಿದ್ರೆ ಅರ್ಥ ಏನು? ನೀವು ಅಳತೆ ಮಾಡುವಾಗ ಯಾವಾಗಲೂ ಕೂಡ ನೇರವಾಗಿ ಆ ವಸ್ತು ನಿಮ್ಮ ಕಣ್ಣ ಮುಂದೆ ಕಾಣಿಸ್ತಾ ಇರಬೇಕು. ಎಡಗಡೆ ಅಥವಾ ಬಲಗಡೆಗೆ ವಾಲಿ ನೀವು ನಂಬರನ್ನು ನೋಡಬಾರ್ದು. ಸ್ಟ್ರೇಟಾಗಿ ನೋಡಿ ನೀವು ಯಾವಾಗಲೂ ಕೂಡ ಅಳತೆಯನ್ನು ಮಾಡಬೇಕು. ಇದು 2ನೇ ವಿಧಾನ. 3ನೇ ವಿಧಾನ, ಅಕಸ್ಮಾತು ಸ್ಕೇಲ್ ಏನಾದರೂ ಮುಂಭಾಗದಲ್ಲಿ ಮುರಿದು ಹೋಗಿದ್ರೆ, ಅಂದರೆ ಇಲ್ಲಿ 0ಇಂದ ಸ್ಟಾರ್ಟ್ ಆಗಿದೆ ಅಲ್ವೇನಪ್ಪ, ಆ 0 ಇಲ್ಲ ಅಥವಾ 1 ಇಲ್ಲ ಅನ್ನೋದಾದರೆ ಹೇಗೆ ಅಳತೆಯನ್ನು ಮಾಡ್ಬೋದು? ಹಾಗಿದ್ರೆ ಆ ಸ್ಕೇಲ್ ವೇಸ್ಟ್ ಅನ್ನೋದಾದರೆ ಇಲ್ಲ, ಆ ಒಂದು ಸ್ಕೇಲನ್ನು ಬಳಸಿ ಕೂಡ ನೀವು ಆರಾಮಾಗಿ ಅಳತೆಯನ್ನು ಮಾಡ್ಬೋದು. ಹೇಗೆ ಅಂತ ಅಂದರೆ, ಅಕಸ್ಮಾತ್ ಇಲ್ಲಿ 0 ಇಲ್ಲ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಯಾವ ನಂಬರ್ ಬರುತ್ತೆ? 1 ಬರುತ್ತೆ, ಹೌದಲ್ವಾ? ಅಲ್ಲಿ 1 ಅಂತ ಎಲ್ಲಿರುತ್ತೋ ಅಲ್ಲಿಗೆ ನೀವು ಲಾಂಗ್ ಸ್ಕೇಲನ್ನು ಯೂಸ್ ಮಾಡ್ತೀನಿ. 1 ಅಂತ ಎಲ್ಲಿ ಬರುತ್ತೆ ಅಲ್ಲಿಗೆ ನೀವು ಜೋಡಿಸ್ಕೊಳ್ಳಿ. ನಂತರ ಇದನ್ನು ನೀಟಾಗಿ ಮತ್ತೆ ಸ್ಟ್ರೇಟಾಗಿ ಇಟ್ಕೊಳ್ಬೇಕು. ಇವಾಗ ಎಷ್ಟು ತೋರಿಸ್ತಾ ಇದೆ ಇಲ್ಲಿ? 17.8 ಅಂತ ತೋರಿಸ್ತಾ ಇದೆ, ಹೌದಲ್ವಾ? ಹಾಗಿದ್ರೆ ಇದ್ರ ಉದ್ದ 17.8 ಅಲ್ಲ, ಮರ್ತು ಹೋಗಬಾರ್ದು. ನೀವು ಇಲ್ಲಿ 1 ಸೆಂಟಿಮೀಟರನ್ನು ಬಿಟ್ಟಿದ್ದೀರಾ, ಯಾಕಂದರೆ 0 ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅಂತ ಬಿಟ್ಟಿರ್ತೀರ. ಸೊ ಇಲ್ಲಿ ನೋಡಿ 17.8 ತೋರಿಸ್ತಾ ಇದೆ, ಇಲ್ಲಿ 1 ಸೆಂಟಿಮೀಟರನ್ನು ಬಿಟ್ಟಿದ್ದೀರಾ. ಸೊ -1 ನೀವು ಮಾಡಬೇಕು. ಸೊ ಕರೆಕ್ಟಾಗಿ ಉದ್ದ ಎಷ್ಟು ಬಂತು ಇವಾಗ? 16.8 ಸೆಂಟಿಮೀಟರ್ ಅಂತ ಬರುತ್ತೆ. ಅಕಸ್ಮಾತು ನೀವಿಲ್ಲಿ 3 ಸೆಂಟಿಮೀಟರ್ ಇಷ್ಟು ಹಾಳಾಗಿದೆ ಅಂತ ಅಂದ್ಕೊಳ್ಳೋಣ. 3 ಸೆಂಟಿಮೀಟರಿಂದ ನೀವೇನು ಮಾಡಿದ್ದೀರಾ? ಅಳತೆಯನ್ನು ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಸರಿನಾ? ಇವಾಗ ಇದು ಎಷ್ಟು ತೋರಿಸ್ತಾ ಇದೆಯಪ್ಪ? 19.8 ಅಂತ ತೋರಿಸ್ತಾ ಇದೆ ಇಲ್ಲಿ, ಯಾಕಂದರೆ ನಾವು 3ಇಂದ ಅಳತೆ ಮಾಡಿರೋದು. 19.8 ತೋರಿಸ್ತಾ ಇದೆ. ಆದರೆ 3 ಮುಂದೆ ಬಿಟ್ಟಿದ್ದೀರಾ ಅಲ್ವಾ ನೀವು? ಹೌದು ತಾನೆ? 0 ಬಿಟ್ಟಿದ್ದೀರಾ, 1 ಬಿಟ್ಟಿದ್ದೀರಾ, 2 ಬಿಟ್ಟಿದ್ದೀರಾ, 3 ಸೆಂಟಿಮೀಟರನ್ನು ಬಿಟ್ಟಿದ್ದೀರಾ. ಸೊ -3 ಮಾಡಿದಾಗ ಉತ್ತರ ಏನು ಬರುತ್ತೆ? ಮತ್ತೆ 16.8 ಸೆಂಟಿಮೀಟರ್. ಸೊ ಹಿಂದೆ ನೀವು ಎಷ್ಟು ಸೆಂಟಿಮೀಟರ್ಗಳನ್ನು ಬಿಟ್ಟಿರ್ತೀರೋ ಅಷ್ಟು ಸೆಂಟಿಮೀಟರ್ಗಳನ್ನು ನೀವು ಮೈನಸ್ ಮಾಡಬೇಕು, ಕಳಿಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಈ ಒಂದು ಪೆನ್ಸಿಲ್ ಅಥವಾ ಯಾವುದೇ ವಸ್ತು ನೀವು ಯಾವುದು ಅಳತೆ ಮಾಡ್ತಾ ಇರ್ತೀರೋ ಅದರ ಉದ್ದ ನಿಮಗೆ ಗೊತ್ತಾಗತ್ತೆ. ಸೊ ಈ 3 ವಿಧಾನಗಳನ್ನು ನೀವು ಬಳಸಿ ಸರಿಯಾಗಿ ಅಳತೆ ಮಾಡೋದನ್ನು ನೋಡಬಹುದು. ಮೊದಲನೇದೇನು? ಸ್ಕೇಲನ್ನು ಯಾವಾಗಲೂ ಕರೆಕ್ಟಾಗಿ ಸ್ಟ್ರೇಟಾಗಿ ಇಟ್ಕೊಂಡು ಅಳತೆ ಮಾಡಬೇಕು. 2ನೇದು, ನೀವು ಯಾವ ವಸ್ತುವಿನ ಅಳತೆ ಮಾಡ್ತಾ ಇರ್ತಾರೋ ಆ ಸ್ಕೇಲ್ ಏನಾಗಿರಬೇಕು? ಕಣ್ಣಿಗೆ ನೇರವಾಗಿ ಇರಬೇಕು. 3ನೇದೇನು? ಅಕಸ್ಮಾತ್ ಏನಾದರೂ ಸ್ಕೇಲ್ ಮುರಿದು ಹೋಗಿದ್ರೆ ಮುಂದಿನ ಸೆಂಟಿಮೀಟರ್ ಎಷ್ಟಿದೆಯೋ ಅಷ್ಟಿಂದ ಅಳತೆ ಮಾಡಿ, ಮೈನಸ್ ಹಿಂದೆ ನೀವು ಬಿಟ್ಟಿರುವಂತಹ ಸಂಖ್ಯೆ ಎಷ್ಟು ಸೆಂಟಿಮೀಟರ್ ಇರುತ್ತೋ ಅದನ್ನು ಕಳೆದು ನೀವು ಕರೆಕ್ಟಾಗಿರೋ ಆನ್ಸರನ್ನು ಪಡೆದುಕೊಳ್ಬಹುದು. ಇದು ಅಳತೆ ಮಾಡುವಂತಹ ಸರಿಯಾದ ಕ್ರಮ. ನೋಡಿದ್ರಲ್ವಾ? ಈ ಒಂದು ವಿಧಾನಗಳನ್ನು ಬಳಸಿದ್ರೆ ನೀವು ನೀಟಾಗಿ ಉದ್ದವನ್ನು ಅಳತೆ ಮಾಡಬಹುದು. ಹಾಗಿದ್ರೆ ದೃಷ್ಟಿಚೇತನ ವಿದ್ಯಾರ್ಥಿಗಳು ಉದ್ದವನ್ನು ಹೇಗೆ ಅಳೆಯುವರು? ದೃಷ್ಟಿಚೇತನ ವಿದ್ಯಾರ್ಥಿಗಳು ಅಂತಂದರೆ ಬ್ಲೈಂಡ್, ಕಣ್ಣು ಕಾಣಿಸ್ದೇ ಇರೋರು. ಆಬ್ವಿಯಸ್ಲಿ ಅಲ್ವಾ? ನಿಮ್ಮ ಥರ ಸ್ಕೇಲ್ ಕೊಟ್ಟರೆ ಅದನ್ನು ಅವರು ಯೂಸ್ ಮಾಡಿ ಉದ್ದನ ಅಳತೆ ಮಾಡಲಿಕ್ಕೆ ಆಗಲ್ಲ. ಹಾಗಿದ್ರೆ ಅವರು ಯಾವುದನ್ನು ಯೂಸ್ ಮಾಡ್ತಾರೆ ನೋಡಿ, ಅಲ್ಲಿ ಕೊಟ್ಟಿದ್ದಾರಲ್ಲ, ಅವರು ಉಬ್ಬಿದ ಗುರುತುಗಳಿರುವ ಅಳತೆ ಪಟ್ಟಿಯನ್ನು ಸ್ಪರ್ಶಿಸಿ ಸ್ಪರ್ಶ ಅನುಭವದಿಂದ ಅದನ್ನು ಬಳಸ್ತಾರೆ. ಅಂದರೆ ಅವ್ರು ಯೂಸ್ ಮಾಡುವಂತಹ ಸ್ಕೇಲ್ ಹೇಗಿರುತ್ತೆ ಅಂದರೆ, ಅವರು ಟಚ್ ಮಾಡಿದ್ರೆ ಅವ್ರಿಗೆ ಆ ನಂಬರ್ಗಳು ಕೈಗೆ ಫೀಲ್ ಆಗುತ್ತೆ. ಸೊ ಆ ಅನುಭವದ ಮೇಲೆ ಏನು ಮಾಡ್ತಾರೆ ಮಕ್ಕಳು? ಉದ್ದವನ್ನು ಅಳತೆ ಮಾಡ್ತಾರೆ.
ಇಲ್ಲಿ ಚಟುವಟಿಕೆ 5.1 ಇದೆ, ಅಳತೆ ಮಾಡೋಣ. ಸೊ ಆ ಚಟುವಟಿಕೆಯಲ್ಲಿ ಏನಿದೆ, ಹೇಗೆ ಮಾಡೋದು ಅನ್ನೋದನ್ನು ಚಟುವಟಿಕೆ ಮಾಡಿ ನೋಡೋಣ ಬನ್ನಿ. ಚಟುವಟಿಕೆ 5.1 ಅಳತೆ ಮಾಡೋಣ. ಈ ಚಟುವಟಿಕೆಯಲ್ಲಿ ಕೆಲವು ವಸ್ತುಗಳನ್ನು ನೀವು ಅಳತೆ ಮಾಡಿ ಅದರ ಉದ್ದ ಎಷ್ಟಿದೆ ಅನ್ನೋದನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಬರಿಬೇಕು ಅಂತ ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ಪೆನ್ಸಿಲ್ ತೊಗೊಂಡಿದ್ದೀನಿ, ಬಾಚಣಿಗೆ, ಶಾರ್ಪ್ನರ್, ಹಾಗೆ ಒಂದು ಪುಸ್ತಕ. ಅಲ್ಲಿ 4 ಮಾತ್ರ ಕೇಳಿದ್ದಾರೆ. ಸೊ ನಾನಿಲ್ಲಿ 4 ವಸ್ತುಗಳನ್ನು ತೊಗೊಂಡಿದ್ದೀನಿ. ನೀವು ನಿಮಗೆ ಇಷ್ಟ ಆಗಿರುವಂತಹ ವಸ್ತುಗಳನ್ನು ತೊಗೊಂಡು ಅಳತೆ ಮಾಡಿ ಆ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಳ್ಬಹುದು. ಮೊದಲಿಗೆ ನಾನು ಪೆನ್ಸಿಲನ್ನು ಅಳತೆ ಮಾಡಿ ತೋರಿಸ್ತೀನಿ. ಸೊ ಪೆನ್ಸಿಲನ್ನು ಸ್ಟ್ರೇಟಾಗಿ ಇಟ್ಕೊಂಡು, ಸ್ಕೇಲನ್ನು ಹೇಗೆ ಇಟ್ಕೋಬೇಕು ಆಲ್ರೆಡಿ ಹೇಳಿದ್ದೀನಿ, ಸ್ಟ್ರೇಟಾಗಿ ಇಟ್ಕೊಳ್ಬೇಕು. ಸ್ಟ್ರೇಟಾಗಿ ಇಟ್ಕೊಂಡು ಹೇಗೆ ನೋಡಬೇಕು, ನೇರವಾಗಿ ನೋಡಬೇಕು, ಹೌದಲ್ವಾ? ನೇರವಾಗಿ ನೋಡಿ ಒಂದು ಅಳತೆಯನ್ನು ನೀವು ಪಾಯಿಂಟ್ ಮೂಲಕ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಪೆನ್ಸಿಲಿನ ಉದ್ದ ಎಷ್ಟು ಬಂದಿದೆ, 16.8 ಸೆಂಟಿಮೀಟರ್. ಇದು ಯಾವುದರ ಉದ್ದ, ಪೆನ್ಸಿಲ್. ಆಯಿತಾ? ಇದನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಹೀಗೆ ಬರ್ಕೊಳ್ಬಹುದು. ನೆಕ್ಸ್ಟು ಬಾಚಣಿಕೆ ಉದ್ದ ಎಷ್ಟಿದೆ ಅಂತ ನೋಡೋಣ. ಬಾಚಣಿಕೆಯನ್ನು ನೀಟಾಗಿ ಇಟ್ಟು ಇದು ಉದ್ದವನ್ನು ನೀವು ನೀಟಾಗಿ ಸ್ಟ್ರೇಟಾಗಿ ಮಾರ್ಕ್ ಮಾಡಬೇಕು. ಸೊ ಬಾಚಣಿಕೆ ಉದ್ದ ಇಲ್ಲಿ ತೋರಿಸ್ತಾ ಇರೋದು 22.5 ಸೆಂಟಿಮೀಟರ್ ಇದೆ. ಸೊ ಅದನ್ನು ಕೂಡ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಳ್ಳಿ, 22.5 ಸೆಂಟಿಮೀಟರ್. ಈಗ ನಾನಿಲ್ಲಿ ಶಾರ್ಪ್ನರ್ ತೊಗೊಂಡಿದ್ದೀನಿ. ನೀಟಾಗಿ ಅದು 0ಗೆ ಸಮನಾಗಿ ಬರುವಂತೆ ಜೋಡಿಸಿ, ಬರ್ತಾ ಇರೋದು 3.2 ಸೆಂಟಿಮೀಟರ್. ಏನಿದು, ಶಾರ್ಪ್ನರ್. ನೆಕ್ಸ್ಟು ಒಂದು ಪುಸ್ತಕವನ್ನು ನಾವು ಅಳತೆ ಮಾಡಿ ನೋಡೋಣ. ಪುಸ್ತಕದ ಉದ್ದ ಎಷ್ಟಿದೆ ಅಂತ ನೋಡೋಣ. ಅಗೇನ್ ಈ ಎಂಡು 0ಗೆ ಬರುವಂತೆ ಕರೆಕ್ಟಾಗಿ ಇಟ್ಕೊಂಡು ಸ್ಟ್ರೇಟಾಗಿ ಸ್ಕೇಲ್ ಇಟ್ಟು ನೋಡಿದ್ರೆ ನೋಡಿ, ಇಲ್ಲಿ 19.1 ಸೆಂಟಿಮೀಟರ್ ತೋರಿಸ್ತಾ ಇದೆ, ಹೌದಲ್ವಾ? ಇಲ್ಲಿ 0ಗೆ ಕರೆಕ್ಟಾಗಿದೆ, ಇಲ್ಲಿ ಎಂಡ್ ಕರೆಕ್ಟಾಗಿದೆ, ಸ್ಟ್ರೇಟಾಗಿದೆ ಸ್ಕೇಲು, ನೇರವಾಗಿ ನಾನು ನೋಡ್ತಾ ಇದ್ದೀನಿ. ಸೊ 19.1 ಸೆಂಟಿಮೀಟರ್ ಈ ಒಂದು ಪುಸ್ತಕದ ಉದ್ದ. ಅದನ್ನ ನೀವು ಹಾಗೆ ಬರಿಬೇಕು. ಪುಸ್ತಕ 19.1 ಸೆಂಟಿಮೀಟರ್. ಇದನ್ನು ನೀವು ಕೋಷ್ಟಕ 5.2ರಲ್ಲಿ ತುಂಬಬಹುದು. ಮೊದಲನೇದಾಗಿ ವಸ್ತು ಪೆನ್ಸಿಲ್ ಅಂತ ಬರೀರಿ. ನೆಕ್ಸ್ಟ್ ಇರುವಂತಹ ಕಾಲಮಲ್ಲಿ ಎಷ್ಟು ಅಳತೆ ಬರುತ್ತೋ ಅದನ್ನು ಬರ್ಕೊಳ್ಬಹುದು. ಹಾಗೆ 4 ವಸ್ತುಗಳನ್ನು ಅಳತೆ ಮಾಡಿ ಬರೀರಿ ಅಂತ ಹೇಳಿದ್ದಾರೆ. ನಿಮಗೆ ಇಷ್ಟ ಆಗಿರೋ ಯಾವುದೇ ವಸ್ತುವನ್ನಾದರೂ ಕೂಡ ನೀವು ಅಳತೆ ಮಾಡಿ ಅದರ ಉದ್ದವನ್ನು ಅಲ್ಲಿ ಸೆಂಟಿಮೀಟರ್ಗಳಲ್ಲಿ ಮೆನ್ಷನ್ ಮಾಡಿ. ಚಟುವಟಿಕೆ ಮಾಡಿದ್ರಿ ಅಲ್ವಾ? ಅದು ಪ್ರತಿಯೊಂದು 4 ವಸ್ತುವಿನ ಒಂದು ಹೆಸರು ಮತ್ತು ಅಳತೆಯನ್ನು ನೀವು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಬರ್ಕೊಳ್ಬಹುದು. ಹಾಗೆ ಮುಂದೆ ನೋಡ್ತಾ ಹೋದರೆ, ಉದ್ದವನ್ನು ಬರೆಯುವಾಗ ಉದ್ದದೊಂದಿಗೆ ಅದರ ಏಕಮಾನವನ್ನು ಬರೆಯಲು ಮರಿಬೇಡಿ. ಅದೇ ಇಂಪಾರ್ಟೆಂಟು. ಇವಾಗ ಏನೋ ಒಂದು ಅಳತೆ ಮಾಡಲಿಕ್ಕೆ ಕೊಟ್ಟಿರ್ತಾರೆ, 15.2 ಬಂದಿರುತ್ತೆ ಅಂದ್ಕೊಳ್ಳಿ. 15.2 ಅಂತ ಬರೆಯೋದು ಅಷ್ಟೇ ಅಲ್ಲ, ಅದು ಮೀಟರಾ, ಸೆಂಟಿಮೀಟರಾ, ಕಿಲೋಮೀಟರಾ, ಮಿಲಿಮೀಟರಾ, ಏನದು ಅನ್ನೋದನ್ನು ನೀವು ಕರೆಕ್ಟಾಗಿ ಏಕಮಾನವನ್ನು ಬರೀಲೇಬೇಕು. ಹೀಗೆ ನಿಮ್ಮ ಉತ್ತರವು 2 ಭಾಗಗಳನ್ನು ಹೊಂದಿರುತ್ತೆ. ಏನೇನು ಹೊಂದಿರುತ್ತೆ ಅದರಲ್ಲಿ? ಒಂದು ಸಂಖ್ಯೆ ಮತ್ತು ಇನ್ನೊಂದು ಅಳತೆಯ ಏಕಮಾನ ಆಗಿರುತ್ತೆ. ಇನ್ನೊಂದು ನಿಮಗಿದು ಗೊತ್ತೇ ಅನ್ನೋದೊಂದಿದೆ, ನೋಡೋಣ ಬನ್ನಿ ಏನಂತ. ವಾಕ್ಯದ ಪ್ರಾರಂಭ ಹೊರತುಪಡಿಸಿ ಏಕಮಾನಗಳಾದ ಕಿಲೋಮೀಟರ್, ಮೀಟರ್, ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ಗಳು ಇಂಗ್ಲಿಷ್ ವರ್ಣಮಾಲೆಯ ಚಿಕ್ಕ ಅಕ್ಷರಗಳಲ್ಲಿರಬೇಕು. ಅಂದರೆ ಸ್ಮಾಲ್ ಲೆಟರ್ನಲ್ಲಿನೇ ನೀವು ಅದನ್ನು ಬರಿಬೇಕು. ಅವುಗಳ ಸಂಕೇತ KM ಅಂದರೆ ಕಿಲೋಮೀಟರ್, M ಅಂದರೆ ಮೀಟರ್, CM ಅಂದರೆ ಸೆಂಟಿಮೀಟರ್, MM ಅಂದರೆ ಮಿಲಿಮೀಟರ್ ಅನ್ನೂ ಕೂಡ ಚಿಕ್ಕ ಅಕ್ಷರಗಳಲ್ಲಿಯೇ ಬರಿಬೇಕು. ಅದನ್ನು ನೀವು ಸ್ಮಾಲ್ ಲೆಟರ್ನಲ್ಲಿನೇ ಬರಿಬೇಕು. ಮತ್ತು ಯಾವಾಗಲೂ ಬಹುವಚನಕ್ಕೆ S ಅನ್ನು ಸೇರಿಸಬಾರ್ದು. ಫಾರ್ ಎಕ್ಸಾಂಪಲ್ 100 ಮೀಟರ್ಸ್ ಅಲ್ಲ, S ಅನ್ನು ನೀವು ಸೇರಿಸಬಾರ್ದು. 15.2 ಸೆಂಟಿಮೀಟರ್ ಅಷ್ಟೇ ಹೇಳಬೇಕೆ ಹೊರತು ಸೆಂಟಿಮೀಟರ್ಸ್ S ಅನ್ನು ನೀವು ಸೇರಿಸಬಾರದು.
ಸಂಕೇತಗಳ ಕೊನೆಯಲ್ಲಿ ವಾಕ್ಯದ ಕೊನೆ ಹೊರತುಪಡಿಸಿ ಪೂರ್ಣ ವಿರಾಮ ಹಾಕಬಾರದು. ಇವಾಗ 15.6 15.6 ಕಿಲೋಮೀಟರ್ ಆದಮೇಲೆ ವಾಕ್ಯ ಏನೂ ಇಲ್ಲ ಅಂದರೆ ಮಾತ್ರ ಫುಲ್ ಸ್ಟಾಪ್ ಇರಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ನನ್ನ ಮನೆಯ ದೂರ ನಮ್ಮ ಶಾಲೆಯಿಂದ 3 ಕಿಲೋಮೀಟರ್ಗಳು, ಫುಲ್ ಸ್ಟಾಪ್. 3 ಕಿಲೋಮೀಟರ್ ಫುಲ್ ಸ್ಟಾಪ್, ಯಾಕಂದರೆ ಅದು ವಾಕ್ಯದ ಕೊನೆ. ಅಕಸ್ಮಾತು ನನ್ನ ಮನೆಯ ದೂರ 3 ಕಿಲೋಮೀಟರ್ಗಳಷ್ಟು ನಾನು ದಿನಾಗಲೂ ಶಾಲೆಗೆ ಓಡಾಡುತ್ತೇನೆ ಆಗಿದ್ದರೆ ಆ 3 ಕಿಲೋಮೀಟರ್ ಆದಮೇಲೆ ಫುಲ್ ಸ್ಟಾಪನ್ನು ನೀವು ಇಡೋ ಹಾಗಿಲ್ಲ. ಆಯಿತಾ? ವಾಕ್ಯದ ಕೊನೆಯಾಗಿದ್ದರೆ ಮಾತ್ರ ನೀವು ಫುಲ್ ಸ್ಟಾಪ್ ಇಡಬೇಕೇ ಹೊರತು, ಪೂರ್ಣ ವಿರಾಮವನ್ನು ಇಡಬೇಕೇ ಹೊರತು ಮಧ್ಯದಲ್ಲಿದ್ದರೆ ಅದನ್ನು ಇಡುವಂತಹ ಅವಶ್ಯಕತೆ ಇಲ್ಲ. ಉದ್ದವನ್ನು ಬರೆಯುವಾಗ ಸಂಖ್ಯೆ ಮತ್ತು ಏಕಮಾನದ ಮಧ್ಯ ಸ್ಥಳ ಬಿಡಬೇಕು. ಅಂದರೆ 12 ಮೀಟರ್ ಅಂತ ಎಮ್ ಅಂತ ಬರೆಯುವಾಗ ಸ್ವಲ್ಪ ಸ್ಪೇಸನ್ನು ಬಿಟ್ಟು ನೀವು ಏಕಮಾನವನ್ನು ಬರಿಬೇಕು. ಹಾಗೆ ಮುಂದೆ ನೋಡ್ತಾ ಹೋದರೆ ವಕ್ರರೇಖೆಯ ಉದ್ದವನ್ನು ಅಳೆಯುವುದು. ನೋಡಿ, ನೀವಿವಾಗ ನೇರವಾಗಿರುವಂತಹ ವಸ್ತುಗಳನ್ನು ಕೊಟ್ಟರೆ ಸ್ಕೇಲ್ ಬಳಸಿ ಹೇಗೆ ಅಳತೆ ಮಾಡೋದು ಅಂತ ಗೊತ್ತಾಗಿದೆ. ಅದೇ ನಿಮಗೆ ವಕ್ರರೇಖೆಯಲ್ಲಿರುವಂತಹ ಯಾವುದೇ ವಸ್ತು ಕೊಟ್ಟರೆ ಹೇಗೆ ಅಳತೆ ಮಾಡೋದು ಅದನ್ನು ಬನ್ನಿ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. ನಿಮಗೆ ನೇರವಾಗಿರುವಂತಹ ಯಾವುದೇ ವಸ್ತುವನ್ನು ಕೊಟ್ಟು ಅದರ ಉದ್ದವನ್ನು ಅಳತೆ ಮಾಡಿ ಅಂತ ಅಂದರೆ ಯೂಶ್ವಲಿ ಸ್ಕೇಲನ್ನು ಯೂಸ್ ಮಾಡಿ ಅಳತೆ ಮಾಡ್ತೀರಾ, ಹೌದಲ್ವಾ? ಅದೇ ನಾನು ಏನಾದರೂ ಈ ಥರ ರೌಂಡ್ ಶೇಪಲ್ಲಿರೋ ಅಥವಾ ಅಂತಹ ಯಾವುದೇ ಒಂದು ವಕ್ರ ರೂಪದಲ್ಲಿರುವಂತಹ ವಸ್ತುವನ್ನು ಕೊಟ್ಟು ನಿಮಗೆ ಅದನ್ನು ಅಳತೆ ಮಾಡಿ ಅಂತ ಅಂದರೆ ಸ್ಕೇಲಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ವ? ಯಾಕಂದರೆ ಅದು ಬೆಂಡ್ ಆಗಲ್ಲ. ಆದರೆ ಟೇಪ್ ಇದ್ದರೆ ನೀವು ಸುಲಭವಾಗಿ ಅಳತೆಯನ್ನು ಮಾಡ್ಬೋದು. ಆದರೆ ನಿಮ್ಮ ಹತ್ರ ಸ್ಕೇಲ್ ಮಾತ್ರ ಇರುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ಹೇಗೆ ನೀವು ರೂಪದಲ್ಲಿರುವಂತಹ ವಕ್ರರೇಖೆಯಲ್ಲಿರುವಂತಹ ಯಾವುದೇ ವಸ್ತುವನ್ನು ಅಳತೆ ಮಾಡಬಹುದು ಅಂತ ಅಂದರೆ ಒಂದು ದಾರವನ್ನು ಬಳಸಿ ಮಾಡಬಹುದು. ಸೊ ಮೊದಲನೇದಾಗಿ ದಾರವನ್ನು ನೀವು ಒಂದು ಪಾಯಿಂಟಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರೋ ಆ ಪಾಯಿಂಟಲ್ಲಿ ಅದನ್ನು ನೀಟಾಗಿ ಇಟ್ಕೊಂಡು ಒಂದು ಪೆನ್ನಿಂದ ಅದನ್ನು ನೀಟಾಗಿ ಮಾರ್ಕ್ ಮಾಡ್ಕೊಂಬಿಡಿ. ಸೊ ದ್ಯಾಟ್ ನಿಮ್ಮ ಅಳತೆ ತಪ್ಪಾಗಲ್ಲ ಅಂತ ಅನ್ನೋದಕ್ಕೋಸ್ಕರ ಅಷ್ಟೆ. ಈಗ ಕರೆಕ್ಟಾಗಿ ಆ ಒಂದು ಎಡ್ಜಿಗೆ ದಾರವನ್ನು ಇಟ್ಟು ಸ್ವಲ್ಪದಾಗಿನೇ ಏನು ಮಾಡ್ತಾ ಹೋಗಿ ನೀಟಾಗಿ ದಾರವನ್ನು ಸುತ್ತಾ ಹೋಗಿ. ಅಲ್ಲಿಗೆ ಎಲ್ಲಿವರೆಗೂ ಸುತ್ತಬೇಕು? ಕರೆಕ್ಟಾಗಿ ನೀವು ಮಾರ್ಕ್ ಮಾಡಿರ್ತೀರ ಅಲ್ವೇನಪ್ಪ, ಆ ಮಾರ್ಕ್ ಬರೋವರೆಗೂ ಎಕ್ಸಾಕ್ಟಾಗಿ ದಾರವನ್ನು ಹಿಡಿದು, ಇವಾಗ ಇದು ಸ್ಟ್ರೇಟ್ ಆಗಿದೆ ಅಲ್ವಾ ದಾರ, ಈಗ ಕರೆಕ್ಟಾಗಿ ಆ ಸೊನ್ನೆಗೆ ದಾರ ಕೂರೋ ಹಾಗೆ ಕೂರಿಸಿ ಏನು ಮಾಡಬೇಕು, ನೀವು ಅಳತೆಯನ್ನು ಮಾಡಬೇಕು. ಇಲ್ಲಿ ನೋಡಿ ನನಗೆ ಎಷ್ಟು ತೋರಿಸ್ತಾ ಇದೆ, ಅದು 22.7 ಸೆಂಟಿಮೀಟರ್ ಅಂತ ಇದು ತೋರಿಸ್ತಾ ಇದೆ. ಸೊ ದಾರವನ್ನು ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ವಕ್ರರೇಖೆಯಲ್ಲಿ ಇರುವಂತಹ ಯಾವುದೇ ವಸ್ತುವಿನ ಅಳತೆಯನ್ನು ನೀವು ಈಸಿಯಾಗಿ ಮಾಡಬಹುದು. ನೋಡಿದ್ರಿ ಅಲ್ವಾ ಒಂದು ದಾರವನ್ನು ಬಳಸಿ ಹೇಗೆ ವಕ್ರರೇಖೆಯ ಉದ್ದವನ್ನು ಅಳೆಯೋದು ಅಂತ. ಬನ್ನಿ ನೆಕ್ಸ್ಟ್ ಟಾಪಿಕ್ ನೋಡೋಣ, ಸ್ಥಾನವನ್ನು ವಿವರಿಸುವುದು. ಇಲ್ಲಿ ನೋಡಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಅಲ್ಲಿ ಏನೇನಿದೆ? ಬಸ್ ನಿಲ್ದಾಣ ಇದೆ, ಶಾಲೆ, ಉದ್ಯಾನ, ದೀಪ ಹಾಗೂ ಅವಳ ಸ್ನೇಹಿತರ ಮನೆಯ ಸ್ಥಳ ಇದೆ. ಇಲ್ಲಿ ಏನು ಹೇಳಿರ್ತಾರಪ್ಪ ಟೀಚರು ಅಂತ ಅಂದರೆ, ನೀವೆಲ್ಲರೂ ನಾಳೆ ಸ್ಕೂಲ್ಗೆ ಬರೋಕ್ಕೆ ಹೋಗಬೇಡಿ, ಡೈರೆಕ್ಟಾಗಿ ಲಾಸ್ಟಲ್ಲಿ ಇದೆ ನೋಡಿ ಉದ್ಯಾನ, ಪಾರ್ಕು, ಅಲ್ಲಿಗೆ ಬನ್ನಿ ಅಂತ ಹೇಳ್ತಾರೆ. ಸರಿನಾ? ಆವಾಗ ಪದ್ಮ ಏನು ಹೇಳ್ತಾಳೆ? ಅಪ್ಪ ಪಾರ್ಕೆ ನನಗೆ ತುಂಬ ಹತ್ತಿರ ಅಂತ ಹೇಳ್ತಾರೆ. ತಸ್ನೀಮ್ ಏನು ಹೇಳ್ತಾಳೆ? ಪಾರ್ಕು ನನಗೆ ಹತ್ತಿರ ಇದೆ ಅಂತ ಹೇಳ್ತಾರೆ. ಹರ್ದೀಪ್ ಏನು ಹೇಳ್ತಾನೆ? ನನಗೆ ಶಾಲೆ ಮತ್ತು ಪಾರ್ಕು ಎರಡು ಸೇಮ್ ಡಿಸ್ಟೆನ್ಸ್ ಇದೆ, ಯಾವುದು ಹತ್ತಿರನೂ ಇಲ್ಲ ಯಾವುದು ದೂರನೂ ಇಲ್ಲ ಅಂತ ಹೇಳ್ತಾರೆ. ಅನೀಶ್ ಏನು ಹೇಳ್ತಾರೆ? ನನಗೆ ಸ್ಕೂಲೇ ಹತ್ತಿರ ಇತ್ತು, ಪಾರ್ಕ್ ತುಂಬ ದೂರ ಅಂತ ಹೇಳ್ತಾರೆ. ಅದೇ ದೀಪ ಏನು ಹೇಳ್ತಾಳೆ? ಹೌದು ನನಗೆ ಸ್ಕೂಲ್ ತುಂಬ ಹತ್ತಿರ, ಪಾರ್ಕು ತುಂಬ ದೂರ ಅಂತ ಹೇಳ್ತಾರೆ. ಆವಾಗ ಎಲ್ಲರೂ ಇದು ಮಾಡ್ತಾರೆ, ಪಾರ್ಕ್ ಇರೋದು ಒಂದೇ ಜಾಗದಲ್ಲಲ್ವಾ, ಹಾಗಿದ್ರೆ ಯಾಕೆ ಇವರು ಒಬ್ರು ಹತ್ತಿರ ಒಬ್ರು ದೂರ ಅಂತ ಹೇಳ್ತಾ ಇದ್ದಾರೆ? ಏನಕ್ಕೆ ಗೊತ್ತಾ? ಅವರು ತಮ್ಮ ತಮ್ಮ ಮನೆಗಳಿಂದ ಶಾಲೆ ಎಷ್ಟು ದೂರ ಇದೆ, ಪಾರ್ಕ್ ಎಷ್ಟು ದೂರ ಇದೆ ಅಂತ ಅಳಿತಾ ಇದ್ದಾರೆ ಹೊರತು ಒಂದು ನಿರ್ದಿಷ್ಟ ಬಿಂದುವಿನಿಂದ, ನಿರ್ದಿಷ್ಟ ಪ್ರದೇಶದಿಂದ ಹೇಳ್ತಿಲ್ಲ. ಅಕಸ್ಮಾತ್ ನಾನು ಬಸ್ ನಿಲ್ದಾಣವನ್ನು, ಬಸ್ ಸ್ಟಾಪನ್ನು ಒಂದು ನಿರ್ದಿಷ್ಟ ಪ್ರದೇಶ ಅಂತ ತಗೊಂಡ್ರೆ ಎಲ್ರಿಗೂ ಸಹ ಏನಾಗಿರುತ್ತೆ,
ಉದ್ಯಾನ ಅಂದರೆ ಪಾರ್ಕು ಸೇಮ್ ಡಿಸ್ಟೆನ್ಸಲ್ಲಿ ಇರುತ್ತೆ. ಸೊ ಯಾವಾಗಲೂ ಕೂಡ ಉದ್ದವನ್ನು ಅಳಿತಾ ಇದ್ದೀವಿ ಅನ್ನೋದಾದರೆ ಒಂದು ನಿರ್ದಿಷ್ಟ ಪ್ರದೇಶ ಅಥವಾ ನಿರ್ದಿಷ್ಟ ಬಿಂದು ಅನ್ನೋದು ಇರಲೇಬೇಕು. ಅಲ್ಲಿಂದ ನಾವು ಉದ್ದವನ್ನು ಅಳಿದಾಗ ಏನಾಗುತ್ತೆ, ಸೇಮ್ ಡಿಸ್ಟೆನ್ಸ್ ನಮಗೆ ಬರುತ್ತೆ. ಒಂದು ನಿರ್ದಿಷ್ಟ ವಸ್ತು ಅಥವಾ ಬಿಂದುವಿನಿಂದ ಪ್ರಾರಂಭಿಸಿದರೆ ಆ ಬಿಂದುವನ್ನು ನಿರ್ದೇಶನ ಬಿಂದು ಎಂದು ಕರೆಯುತ್ತೇವೆ. ಏನಂತ ಕರಿತೀವಿ ಅದನ್ನು? ನಿರ್ದೇಶನ ಬಿಂದು ಅಂತ ಕರಿತೀವಿ. ನೆಕ್ಸ್ಟ್, ಚಲಿಸುವ ವಸ್ತುಗಳು. ಚಟುವಟಿಕೆ 5.2 ನಾವೀಗ ಅನ್ವಯಿಸೋಣ ಅಂತ ಇದೆ. ಅಲ್ಲಿ ಚಾರ್ಟ್ ನೋಡಿ, ಕೋಷ್ಟಕ 5.3 ನಿಮ್ಮ ಸುತ್ತಲಿನ ವಸ್ತುಗಳನ್ನು ಅವಲೋಕಿಸಿ. ಚಲಿಸುತ್ತಿರುವ ವಸ್ತು ಸಮರ್ಥನೆ ಕೊಡಬೇಕು. ಚಲಿಸದೇ ಇರುವಂತಹ ಅಂದರೆ ವಿಶ್ರಾಂತ ಸ್ಥಿತಿಯಲ್ಲಿರೋದು ಅಂದರೆ ಅರ್ಥ ಏನು? ವಿಶ್ರಾಂತ ಸ್ಥಿತಿ ಅಂದರೆ ಮೂವ್ ಆಗದೆ ಇರೋದು. ಚಲಿಸದೇ ಇರುವಂತಹ ವಸ್ತುಗಳನ್ನು ಸಮರ್ಥನೆಯನ್ನು ನೀವು ಕೊಡಬೇಕು. ಒಂದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಚಲಿಸುತ್ತಿರುವ ವಸ್ತುಗಳು, ಹೊಲದಲ್ಲಿ ಮೇಯುತ್ತಿರುವ ಹಸು, ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದೆ, ಹೌದಲ್ವಾ? ಸೊ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದು ಚಲಿಸ್ತಾ ಇದೆ. ಹಾಗೆ ನಾನು ಕೆಲವೊಂದಿಷ್ಟು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ ಅಲ್ಲಿ ಚಲಿಸುತ್ತಿರುವ ವಸ್ತುವಿಗೆ. ಚಲಿಸುತ್ತಿರುವ ಕಾರು, ಮೋಡ, ಚಲಿಸುತ್ತಿರುವ ಸೈಕಲ್, ಹಾರುವ ಪಕ್ಷಿ, ಓಡುತ್ತಿರುವ ಬೆಕ್ಕು. ಸರಿನಾ? ಇದಿಷ್ಟು ಕೂಡ ಚಲಿಸ್ತಾ ಇದ್ದಾವೆ ಅಂತ ಹೇಳ್ತೀವಿ. ಏನಕ್ಕೆ ಹೇಳಿ? ಅವು ಟೈಮ್ ಆಗ್ತಾ ಇದ್ದಂಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಾಗವನ್ನು ಬದಲಾಯಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಅದು ಚಲನೆಯಲ್ಲಿ ಇದೆ ಅಂತ ಹೇಳ್ತೀವಿ. ಈ ವಿಶ್ರಾಂತ ಸ್ಥಿತಿಯಲ್ಲಿರುವ ವಸ್ತುಗಳಿಗೆ ಉದಾಹರಣೆ ನೋಡಿ, ಮರ, ಮನೆ, ಶಾಲೆ, ಬಾಗಿಲು, ಕಿಟಕಿ, ರೈಲಿನ ಹಳಿ, ಇದೆಲ್ಲ ವಿಶ್ರಾಂತ ಸ್ಥಿತಿಯಲ್ಲಿದೆ ಅಂತ ಯಾಕೆ ಹೇಳ್ತೀವಿ? ಟೈಮ್ ಚೇಂಜ್ ಆದರೂ ಕೂಡ ಅವು ತಮ್ಮ ಜಾಗವನ್ನು ಬದಲಾಯಿಸ್ತಾ ಇರಲ್ಲ. ಅದಕ್ಕೋಸ್ಕರ ನಾವೇನಂತ ಹೇಳ್ತೀವಿ? ಅದನ್ನು ವಿಶ್ರಾಂತ ಸ್ಥಿತಿಯಲ್ಲಿರುವಂತಹ ವಸ್ತುಗಳು ಅಂತ ಕರಿತೀವಿ. ಈಗ ಅರ್ಥ ಆಯ್ತಲ್ವ ಡಿಫ್ರೆನ್ಸು? ಚಲಿಸ್ತಾ ಇದೆ ಅಂತಂದರೆ ಟೈಮ್ ಚೇಂಜ್ ಆಗ್ತಾ ಇರೋ ಹಾಗೆ ಜಾಗ ಚೇಂಜ್ ಆಗುತ್ತೆ. ವಿಶ್ರಾಂತ ಸ್ಥಿತಿ ಅಂದರೆ ಟೈಮ್ ಚೇಂಜ್ ಆಗ್ತಿದ್ರೂ ಕೂಡ ಜಾಗವನ್ನು ಅದು ಚೇಂಜ್ ಮಾಡಲ್ಲ. ನೆಕ್ಸ್ಟ್, ಕಾಲದೊಂದಿಗೆ ನಿರ್ದೇಶನ ಬಿಂದುವಿಗೆ ಸಂಬಂಧಿಸಿದಂತೆ ವಸ್ತುವಿನ ಸ್ಥಾನದಲ್ಲಿ ಬದಲಾವಣೆಯಾಗಿದ್ದಲ್ಲಿ ಆ ವಸ್ತುವು ಚಲನೆಯಲ್ಲಿದೆ ಎಂದು ಹೇಳುತ್ತೇವೆ. ಹಾಗೆಯೇ ಕಾಲದೊಂದಿಗೆ ನಿರ್ದೇಶನ ಬಿಂದುವಿಗೆ ಸಂಬಂಧಿಸಿದಂತೆ ವಸ್ತುವಿನ ಸ್ಥಾನದಲ್ಲಿ ಬದಲಾವಣೆ ಆಗದಿದ್ದಲ್ಲಿ ಆ ವಸ್ತುವು ವಿಶ್ರಾಂತ ಸ್ಥಿತಿಯಲ್ಲಿದೆ ಅಂತ ನಾವು ಹೇಳ್ತೀವಿ. ಮುಂದೆ ಇನ್ನಷ್ಟು ತಿಳಿಯಲು ಇಲ್ಲೊಂದು ಸ್ಟೋರಿ ಥರ ಕೊಟ್ಟಿದ್ದಾರೆ. ದೀಪ ಬಸ್ಸಿನಲ್ಲಿ ಕುಳಿತು ಸುತ್ತಲೂ ಕಣ್ಣಾಡಿಸಿದಾಗ ಎಲ್ಲ ಪ್ರಯಾಣಿಕರು ಕುಳಿತಿರುವುದನ್ನು ಗಮನಿಸ್ತಾಳೆ. 1 ನಿಮಿಷದ ನಂತರ ಮತ್ತೆ ಅವಳು ನೋಡಿದಾಗ ಎಲ್ಲರೂ ಅವ್ರವ್ರ ಸೀಟಲ್ಲಿ ಅವರವರೇ ಕೂತಿರ್ತಾರೆ. ಅವರು ಚಲಿಸುತ್ತಿದ್ದಾರೆಯೇ ಎಂದು ಅವಳಿಗೆ ಆಶ್ಚರ್ಯ ಆಯಿತು. ಏನಕ್ಕೆ ಆಶ್ಚರ್ಯ ಆಯಿತು? 1 ನಿಮಿಷ ಆದಮೇಲೆ ಅವಳು ನೋಡಿದಾಗ ಆ ಜನರು ಏನು ಮಾಡಿದರು? ಅದೇ ಸೀಟಲ್ಲಿ ಕೂತಿದ್ರು, ಅವ್ರವ್ರ ಜಾಗದಲ್ಲೇ ಕೂತಿದ್ರು. ಟೈಮ್ ಚೇಂಜ್ ಆಯಿತು, ಆದರೂ ಕೂಡ ಅವರು ಜಾಗವನ್ನು ಬದಲಾಯಿಸಲಿಲ್ಲ. ಏನಕ್ಕೆ ಅವಳಿಗೆ ಕನ್ಫ್ಯೂಷನ್ ಆಯಿತು? ಯಾಕೆ ಹೇಳಿ? ಟೈಮ್ ಚೇಂಜ್ ಆಗ್ತಿದೆ, ಹೌದಲ್ವ? ಆದರೆ ಜಾಗ ಚೇಂಜ್ ಆಗಿಲ್ಲ. ಹಾಗಿದ್ರೆ ಅವರು ಚಲಿಸ್ತಾ ಇದ್ದಾರಾ ಇಲ್ವಾ, ವಿಶ್ರಾಂತ ಸ್ಥಿತಿನಲ್ಲಿದ್ದಾರಾ ಅಂತ ನೋಡಿದ್ಲು. ಅಂದರೆ ಕನ್ಫ್ಯೂಷನ್ ಬಂತು ಅವಳಿಗೆ. ನೆಕ್ಸ್ಟ್ ಏನು ಮಾಡ್ತಾಳೆ ಆ ದೀಪ? ಆಚೆ ನೋಡ್ತಾರೆ. ಅಂದರೆ ಪ್ರಯಾಣಿಕರ ಸ್ಥಾನ ಕಾಲದೊಂದಿಗೆ ಬದಲಾಗುತ್ತಿಲ್ಲ, ಸೊ ಆದ್ದರಿಂದ ಅವರು ವಿಶ್ರಾಂತ ಸ್ಥಿತಿನಲ್ಲಿದ್ದಾರೆ ಅಂತ ಅವಳು ಅಂದ್ಕೊಂಡ್ಳು. ಈಗೇನು ಮಾಡಿದ್ಲು? ಹೊರಗಡೆ ನೋಡ್ತಾರೆ ದೀಪ. ಅವಾಗ ಹೊರಗಿನ ವಸ್ತುಗಳ ಬಗ್ಗೆ ಹೋಲಿಸಿದಾಗ ಜನರ ಜಾಗ ಏನಾಗ್ತಾ ಇದೆ? ಚೇಂಜ್ ಆಗ್ತಾನೇ ಇತ್ತು, ಹೌದಲ್ವಾ? ಅವಾಗ ಅವಳಿಗೆ ಚಲಿಸ್ತಾ ಇದ್ದಾರೆ ಅಂತ ಅನ್ನಿಸ್ತು. ಈ ಕನ್ಫ್ಯೂಷನ್ ಯಾಕಾಯಿತು ಗೊತ್ತಾ? ಮೊದಲನೇದಾಗಿ ದೀಪ ತನ್ನನ್ನು ನಿರ್ದೇಶನ ಬಿಂದುವಾಗಿ ಇಟ್ಕೊಂಡು ಬೇರೆಯವ್ರನ್ನೆಲ್ಲ ನೋಡಿದಾಗ ಏನಾಯಿತು? ಕಾಲ ಚೇಂಜ್ ಆಗ್ತಿದ್ರು ಕೂಡ ಜಾಗ ಚೇಂಜ್ ಆಗಲಿಲ್ಲ. ಆದರೆ ಹೊರಗಿನ ವಸ್ತುವನ್ನು ಅವಳು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ನೋಡಿದಾಗ, ನಿರ್ದೇಶನ ಬಿಂದುವಾಗಿ ಇಟ್ಕೊಂಡು ನೋಡಿದಾಗ ಏನಾಯಿತು? ಟೈಮ್ ಚೇಂಜ್ ಆಗ್ತಿದ್ದಂಗೆ ವಸ್ತುಗಳು ಅಲ್ಲೇ ಇದೆ, ಆದರೆ ನಾವೇನು ಮಾಡ್ತಾ ಇದ್ವಿ? ಮುಂದೆ ಚಲಿಸ್ತಾ ಇದ್ದೀವಿ, ಹೌದಲ್ವಾ? ಟೈಮ್ ಚೇಂಜ್ ಆದಾಗೆ ಜಾಗ ಕೂಡ ಚೇಂಜ್ ಆಗ್ತಾ ಇತ್ತು. ಸೊ ನಿರ್ದೇಶನ ಬಿಂದು ಇಲ್ಲಿ ತುಂಬ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ವಸ್ತು ಚಲನೆಯಲ್ಲಿದೆಯೇ ಅಥವಾ ವಿಶ್ರಾಂತ ಸ್ಥಿತಿಯಲ್ಲಿ ಇದೆಯೇ ಎಂಬುದನ್ನು ನಿರ್ಧರಿಸಲು ನಿರ್ದೇಶಕ ಬಿಂದು ಬಹಳ ಮುಖ್ಯವಾಗಿರುತ್ತೆ. ದೀಪಾಳು ತನ್ನನ್ನು ನಿರ್ದೇಶಕ ಬಿಂದು ಎಂದು ಪರಿಗಣಿಸಿದರೆ ಬಸ್ಸಿನಲ್ಲಿರುವ ಪ್ರಯಾಣಿಕರು ವಿಶ್ರಾಂತ ಸ್ಥಿತಿಯಲ್ಲಿ ಇರ್ತಾರೆ, ಹೌದಲ್ವಾ? ಹಾಗೆಯೇ ಬಸ್ಸಿನಿಂದ ಹೊರಗಿನ ಬೇರೆ ಯಾವುದಾದರೂ ವಸ್ತುವನ್ನು ನಿರ್ದೇಶಕ ಬಿಂದು ಅಂತ ಪರಿಗಣಿಸಿದ್ರೆ ಆವಾಗ ಪ್ರಯಾಣಿಕರು ಚಲನೆಯಲ್ಲಿ ಇರ್ತಾರೆ ಅನ್ನೋದು ಆಗತ್ತೆ. ಚಲನೆಯ ವಿಧಗಳು. ಹಾಗಿದ್ರೆ ಈ ಚಲನೆಯಲ್ಲೂ ಏನಾದರೂ ವಿಧಗಳಿದಾವ? ಯಾವ್ಯಾವುದು ಅಂತ ಒಂದು ಆಕ್ಟಿವಿಟಿ ಇದೆ, ನೋಡ್ಕೊಂಡು ಬನ್ನಿ. ಈಗ ಚಲನೆಯಲ್ಲಿ ಎಷ್ಟು ವಿಧಗಳಿದೆ, ಆ ವಿಧಗಳು ಹೇಗೆ ನಮಗೆ ಗೊತ್ತಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ.
ಎಕ್ಸಾಂಪಲು ನಾನಿಲ್ಲಿ ಒಂದು ಶಾರ್ಪ್ನರನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಒಂದು ಎತ್ತರದ ಒಂದು ಅಳತೆಯಿಂದ ಏನು ಮಾಡ್ತೀನಿ, ಕೆಳಗೆ ಬಿಡ್ತೀನಿ. ಅದನ್ನು ಏನಾಯ್ತದು, ಉದ್ದಗೆ ಚಲಿಸಿ ಬಿತ್ತು, ಹೌದಲ್ವಾ? ನೋಡಿ, ಅದು ಈ ಥರ ಏನಾದರೂ ಸೊಟ್ಟಪಟ್ಟ ಹೋಗ್ತಾ ಇದೆಯಾ ನೋಡಿ? ಇಲ್ಲ, ಹೌದಲ್ವಾ? ಸ್ಟ್ರೇಟಾಗಿ ಹೋಗಿ ಅದು ಒಂದು ಜಾಗದಲ್ಲಿ ಬೀಳ್ತಾ ಇದೆ. ಅಂದರೆ ಹೇಗೆ ಚಲನೆ ಹೇಗಾಗ್ತಾ ಇದೆ, ಅಲ್ಲಿ ನೇರವಾಗಿ ಆಗ್ತಾ ಇದೆ. ಹಾಗೆಯೇ ಯಾವುದೇ ಒಂದು ಹಣ್ಣು ಅಥವಾ ಕಾಯಿ ಮರದಿಂದ ಕೆಳಗಡೆ ಬೀಳ್ತಾ ಇದೆ ಅಂತ ಅಂದರೂ ಅದು ಕೂಡ ಸೊಟ್ಟಪಟ್ಟ ಆಗಿ ಬೀಳುತ್ತಾ? ಇಲ್ಲ. ವಕ್ರರೇಖೆಯಲ್ಲಿ ಬೀಳುತ್ತಾ? ಇಲ್ಲ. ನೇರವಾಗಿ ಸರಳ ರೇಖೆಯಲ್ಲಿ ಅದು ಕೆಳಗಡೆಗೆ ಬೀಳುತ್ತೆ, ಹೌದಲ್ವಾ? ಆಮೇಲೆ ಇವಾಗ ನೀವು ಇಂಡಿಪೆಂಡೆನ್ಸ್ ಡೇ, ಸ್ವತಂತ್ರ ದಿನಾಚರಣೆ ಇರಬಹುದು, ರಿಪಬ್ಲಿಕ್ ಡೇ ಇರಬಹುದು, ಆವಾಗ ನೀವೆಲ್ಲ ಜಾಥಾಗೆ ಹೋಗ್ತೀರಾ, ಹೌದಲ್ವಾ? ಮಕ್ಕಳೆಲ್ಲ, ವಿದ್ಯಾರ್ಥಿಗಳೆಲ್ಲ ಪಥಸಂಚಲನಕ್ಕೆ ಹೋಗ್ತೀರಾ. ಹೇಗೆ ಹೋಗ್ತೀರಾ ಪಥಸಂಚಲನಕ್ಕೆ? ಸ್ಟ್ರೇಟಾಗಿ ಒಂದೇ ದಿಕ್ಕಿನಲ್ಲಿ ಸರಳ ರೇಖೆಯಲ್ಲಿ ಹೋಗ್ತೀರಾ, ಹೌದಲ್ವಾ? ಒಬ್ಬರು ಬಲಕ್ಕೆ ಒಬ್ಬರು ಎಡಕ್ಕೆ ಹೋಗ್ತೀರಾ? ಇಲ್ಲ, ನೇರವಾಗಿ ಚಲಿಸ್ತೀರಾ, ಸರಳ ರೇಖೆಯಲ್ಲಿ ನೀವು ಚಲಿಸ್ತೀರಾ. ಹಾಗೆಯೇ ಯಾವುದಾದ್ರೂ ಒಂದು ಭಾರವಾಗಿರುವಂತಹ ವಸ್ತುವನ್ನು ನೀವು ಮುಂದಕ್ಕೆ ತಳ್ತೀರಾ ಅಂದಾಗ, ತಳ್ಳಿದಾಗ ಅದು ಮುಂದಕ್ಕೆ ಸರಳ ರೇಖೆಯಲ್ಲಿ ನೇರವಾಗಿಯೇ ಚಲಿಸುತ್ತೆ ಹೊರತು ಯಾವುದೇ ಒಂದು ಬೇರೆ ದಿಕ್ಕಿನಲ್ಲಿ ವಕ್ರವಾಗಿ ಅದು ಚಲಿಸೋದಿಲ್ಲ. ಅಂತಹ ಚಲನೆಯನ್ನು, ಅಂದರೆ ವಸ್ತುಗಳು ನೇರವಾಗಿ ಸರಳ ರೇಖೆಯಲ್ಲಿ ಚಲಿಸ್ತಾ ಇದ್ದರೆ ಅಂತಹ ಚಲನೆಯನ್ನು ನಾವೇನಂತ ಕರಿತೀವಿ? ಸರಳ ರೇಖಾತ್ಮಕ ಚಲನೆ. ಸರಳ ರೇಖೆ ಅಂದರೆ ನೇರವಾಗಿ ಚಲಿಸುತ್ತಾ ಇರುವಂತಹ ಚಲನೆಯನ್ನು ಸರಳ ರೇಖಾತ್ಮಕ ಚಲನೆ ಅಂತ ಕರಿತೀವಿ. ಇದು ಒಂದು ವಿಧ. ಇನ್ನೊಂದು ವಿಧ ನೋಡೋದಾದರೆ, ನಾನಿಲ್ಲಿ ಒಂದು ಇರೇಸರ್ ತೊಗೊಂಡಿದ್ದೀನಿ, ಅದಕ್ಕೆ ದಾರವನ್ನು ಕಟ್ಟಿದ್ದೀನಿ. ದಾರವನ್ನು ಕಟ್ಟಿ ನಾನೇನು ಮಾಡ್ತೀನಿ, ಇವಾಗ ಇದನ್ನು ಸುತ್ತಿಸ್ತೀನಿ, ಸರಿನಾ? ನೋಡ್ಕೊಳ್ಳಿ. ಒಂದು ಕೇಂದ್ರ ಬಿಂದು ಇದೆ ಮಧ್ಯದಲ್ಲಿ, ಹಾಗೆ ರಬ್ಬರ್ ಏನು ಮಾಡ್ತಾ ಇದೆ? ಸುತ್ತಾ ಇದೆ ಅಲ್ವಾ? ಯಾವ ರೀತಿ ಸುತ್ತಾ ಇದೆ ಇಲ್ಲಿ ರಬ್ಬರು, ಎರೇಸರು? ವೃತ್ತಾಕಾರದಲ್ಲಿ, ಹೌದಲ್ವಾ? ವೃತ್ತವಾಗಿ ಅದು ಚಲಿಸ್ತಾ ಇದೆ. ಹಾಗೆ ನೀವು ಎಕ್ಸಿಬಿಷನ್ಗಳಲ್ಲೆಲ್ಲ ನೋಡಿರ್ತೀರ, ನೀವು ಆಟನೂ ಕೂಡ ಆಡಿರ್ತೀರ. ಈ ಕುದುರೆ ಮತ್ತು ಕೆಲವೊಂದು ಪ್ರಾಣಿಗಳನ್ನು ಅಲ್ಲಿ ಮೂರ್ತವಾಗಿ ಇಟ್ಬಿಟ್ಟು ಅದ್ರ ಮೇಲೆ ಚಿಕ್ಕ ಮಕ್ಕಳು ಕೂತ್ಕೊಂಡು ಸುತ್ತೋದು. ಹಾಗೆ ಎಕ್ಸಿಬಿಷನ್ಗಳಲ್ಲಿ ಮ್ಯಾರಿಗೋ ರೌಂಡನ್ನು ನೋಡಿರ್ತೀರ, ಹೌದಲ್ವಾ? ಅದು ಹೇಗೆ ಸುತ್ತಾ ಇರುತ್ತೆ? ಸರ್ಕಲ್ಲು, ವೃತ್ತೀಯ ಆಕಾರದಲ್ಲಿ ಅದು ಚಲಿಸ್ತಾ ಇರುತ್ತೆ, ಹೌದಲ್ವಾ? ಅಂತಹ ಚಲನೆಯನ್ನು ನಾವೇನಂತ ಕರಿತೀವಿ? ವೃತ್ತೀಯ ಚಲನೆ ಅಂತ ಕರಿತೀವಿ. ಇನ್ನೊಂದು ಚಲನೆ ಕೂಡ ಇದೆ, ಇನ್ನೊಂದು ವಿಧ. ಅದನ್ನು ಇವಾಗ ಈ ಒಂದು ಇದರಲ್ಲೇ ನೋಡೋಣ. ನಾನೇನು ಮಾಡ್ತಾ ಇದ್ದೀನಿ, ಈ ಒಂದು ಎರೇಸರನ್ನು ಒಂದು ಕಡೆಗೆ ಎಳೆದು ಬಿಡ್ತಾ ಇದ್ದೀನಿ. ನೋಡಿ, ಅದೇನಾಗ್ತಾ ಇದೆ? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ವಾಲಾಡ್ತಾ ಇದೆ, ಹೋಗಿ ಬರ್ತಾ ಇದೆ, ಹೌದಲ್ವಾ? ನೋಡಿ, ಹೋಗಿ ಅದೇನಾಗ್ತಾ ಇದೆ? ವಾಪಸ್ ಅದೇ ಜಾಗಕ್ಕೆ ಬರ್ತಾ ಇದೆ. ಇದನ್ನು ನೀವು ಮತ್ತೆ ಯಾವುದ್ರಲ್ಲಿ ನೋಡಿರ್ತೀರಾ? ನೀವೆಲ್ಲರೂ ಈ ಆಟನ ಆಡಿರ್ತೀರ, ಹೌದಲ್ವಾ? ಉಯ್ಯಾಲೆ ಅಲ್ವಾ? ಮಕ್ಕಳು ಮೊದಲಿಗೆ ಕುತ್ಕೊಂಡು ಮುಂದೆ ಮತ್ತು ಹಿಂದೆ ಹೋಗ್ತಾ ಇರ್ತಾರೆ, ಹೌದಲ್ವಾ? ಇದನ್ನು ನಾವೇನಂತ ಕರಿತೀವಿ? ಆಂದೋಲನ ಚಲನೆ ಅಂತ ಕರಿತೀವಿ. ಹಾಗೆಯೇ ಈ ವೃತ್ತೀಯ ಚಲನೆ ಮತ್ತು ಆಂದೋಲನ ಚಲನೆಯಲ್ಲಿ ಒಂದು ಸಿಮಿಲಾರಿಟಿ ಇದೆ. ಅದೇನು? ಈ ವೃತ್ತೀಯ ಚಲನೆಯನ್ನು ನಾವು ತಗೊಂಡ್ರೆ ಅದು, ಫಾರ್ ಎಕ್ಸಾಂಪಲ್, ಈ ಒಂದು ಜಾಗವನ್ನು ಪಾಯಿಂಟ್ ಮಾಡ್ಕೊಳ್ಳಿ. ನಾನು ಸುತ್ತಿಸಿದಾಗ ಈ ಪಾಯಿಂಟಿಗೆ ಸುತ್ತಿ ಬಂದು ಮತ್ತೆ ಸುತ್ತೋದಕ್ಕೆ ಹೋಗುತ್ತೆ, ಮತ್ತೆ ಈ ಪಾಯಿಂಟ್ಗೆ ಬರುತ್ತೆ, ಮತ್ತೆ ಮುಂದಕ್ಕೆ ಚಲಿಸುತ್ತೆ, ಹೌದಲ್ವಾ? ನೋಡಿ, ಈ ಪಾಯಿಂಟ್ಗೆ ಬಂದು ಮತ್ತೆ ಮುಂದಕ್ಕೆ ಅದು ಚಲಿಸ್ತಾ ಇದೆ, ಹೌದಲ್ವಾ? ನೆಕ್ಸ್ಟು ಈ ಒಂದು ಆಂದೋಲನ ಚಲನೆಯನ್ನು ತಗೊಂಡ್ರೆ, ಇಲ್ಲಿ ತಗೊಂಡು ಬಿಟ್ಟಿರ್ತೀನಲ್ವಾ, ಅದು ಸೇಮ್ ಟೈಮ್ಗೆ ಮತ್ತೆ ಇಲ್ಲಿಗೆ ಬಂದು ವಾಪಸ್ ಹೋಗ್ತಾ ಇದೆ, ಹೌದಲ್ವಾ? ಇಲ್ಲಿಗೆ ಬಂದು ವಾಪಸ್ ಹೋಗುತ್ತೆ. ಸೊ ಇಂತಹ ಚಲನೆಗಳನ್ನು, ವೃತ್ತೀಯ ಮತ್ತು ಆಂದೋಲನ ಚಲನೆಗಳಲ್ಲಿ ವಸ್ತುಗಳು ಒಂದು ಪಾಯಿಂಟ್ಗೆ ಪುನಃ ಏನು ಮಾಡ್ತಾ ಇರುತ್ತೆ? ಬರ್ತಾನೆ ಇರುತ್ತೆ. ಅಂತಹ ಚಲನೆಯನ್ನು ನಾವು ಆವರ್ತಕ ಚಲನೆ ಅಂತ ಕರಿತೀವಿ. ಆವರ್ತಕ ಅಂದರೆ ರಿಪೀಟೆಡ್ ಆಗಿ ಆಗ್ತಾ ಇರೋದು, ರಿಪೀಟ್ ಆಗಿ ಅದು ಒಂದು ಪೊಸಿಷನ್ಗೆ ಒಂದು ಟೈಮಲ್ಲಿ ಬಂದು ಆಮೇಲೆ ಮುಂದಕ್ಕೆ ಹೋಗುತ್ತೆ. ಅಂತಹ ಚಲನೆಯನ್ನು ಏನಂತ ಕರಿತೀವಿ? ಆವರ್ತಕ ಚಲನೆಗಳು ಅಂತ ಕರಿತೀವಿ. ಸೊ ಚಲನೆಯಲ್ಲಿ ಮೇನ್ ಆಗಿ 3 ವಿಧ ಇದೆ. ಮೊದಲನೇದು ಸರಳ ರೇಖಾತ್ಮಕ ಚಲನೆ, ಅಂದರೆ ನೇರವಾಗಿ ಚಲಿಸುವಂಥದ್ದು. ಎರಡನೇದು ವೃತ್ತೀಯ ಚಲನೆ, ಹಾಗೆ ಮೂರನೇದು ಏನು? ಆಂದೋಲನ ಚಲನೆ. ವೃತ್ತೀಯ ಮತ್ತು ಆಂದೋಲನ ಚಲನೆ ಎರಡನ್ನೂ ಕೂಡ ನಾವು ಆವರ್ತಕ ಚಲನೆ ಅಂತ ಹೇಳಬಹುದು. ಇದಿಷ್ಟು ಕೂಡ ಚಲನೆಯ ವಿಧಗಳು.
ಗೊತ್ತಾಯ್ತಲ್ವಾ? ಚಲನೆಯಲ್ಲಿಯೂ ಸಹ 3 ವಿಧಗಳಿದೆ. ಯಾವ್ಯಾವುದು? ಅದು ಸರಳ ರೇಖಾತ್ಮಕ ಚಲನೆ, ವೃತ್ತೀಯ ಚಲನೆ ಹಾಗೂ ಆಂದೋಲನ ಚಲನೆ. ಹಾಗೆ ಇನ್ನಷ್ಟು ತಿಳಿಯಲು ಒಂದು ವಸ್ತುವು ನಿಗದಿತ ಕಾಲಾನುಕ್ರಮದಲ್ಲಿ ತನ್ನ ಚಲನೆಯ ಪಥವನ್ನು ಪುನರಾವರ್ತಿಸಿದರೆ ಅಂತಹ ಚಲನೆಯನ್ನು ನಾವೇನಂತ ಕರಿತೀವಿ? ಆವರ್ತಕ ಚಲನೆ ಅಂತ ಕರಿತೀವಿ. ಇದನ್ನು ವಿಡಿಯೋದಲ್ಲಿ ನೀವು ನೋಡಿದ್ರಿ. ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ಏನಾಗುತ್ತೆ, ಅದು ಸೇಮ್ ಪೊಸಿಷನ್ಗೆ, ಸೇಮ್ ಜಾಗಕ್ಕೆ ಬಂದು ಮತ್ತೆ ಮುಂದುವರಿಯುತ್ತೆ. ಮತ್ತೆ ಸೇಮ್ ಪೊಸಿಷನ್ಗೆ ಬಂದು ಮುಂದುವರಿತಾ ಹೋಗುತ್ತೆ. ಪುನಃ ಪುನಃ ಅದೇ ಜಾಗಕ್ಕೆ ಬರ್ತಾ ಇರುತ್ತೆ. ಅಂತಹ ಚಲನೆಯನ್ನು ನಾವು ಆವರ್ತಕ ಚಲನೆ ಅಂತ ಕರಿತೀವಿ. ವಸ್ತುವು ವೃತ್ತೀಯ ಚಲನೆಯಲ್ಲಿದ್ದರೆ ಅದು ವೃತ್ತೀಯ ಪಥದಲ್ಲಿ ಪುನಃ ಪುನಃ ಚಲಿಸುತ್ತೆ. ಅದೇ ಆಂದೋಲನ ಚಲನೆಯಲ್ಲಿದ್ದರೂ ಸಹ ಚಲನೆ ಹಿಂದಕ್ಕೂ ಮುಂದಕ್ಕೂ ಪುನರಾವರ್ತನೆ ಆಗ್ತಾ ಇರುತ್ತೆ. ಆದ್ದರಿಂದ ವೃತ್ತೀಯ ಮತ್ತು ಆಂದೋಲನ ಚಲನೆಯನ್ನು ನಾವು ಆವರ್ತಕ ಚಲನೆ ಅಂತ ಕೂಡ ಕರಿತೀವಿ. ಚಟುವಟಿಕೆ 5.7 ನಾವೀಗ ಗುರುತಿಸೋಣ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ಚಲನೆಯ ವಿಧಗಳನ್ನು ಗುರುತಿಸಬೇಕು. ಮೊದಲನೇದಾಗಿ ನೋಡ್ತಾ ಹೋಗೋಣ. ಅಲ್ಲಿ ಜಾರಬುಂಡಿನಲ್ಲಿ ಒಂದು ಮಗು ಜಾರ್ತಾ ಇದೆ. ಅದು ಹೇಗೆ ಜಾರ್ತಾ ಇದೆ ನೋಡಿ. ಚಲನೆ ವಿಧ ಹೇಗಿರುತ್ತೆ? ಸೊಟಪಟ ಹೋಗ್ತಾ ಇದೆಯಾ ಅಥವಾ ಹೋಗ್ತಾ ಬರ್ತಾನೆ ಇದೆಯಾ? ವೃತ್ತೀಯವಾಗಿದೆಯಾ? ಇಲ್ಲ, ಸ್ಟ್ರೇಟ್ ಲೈನಲ್ಲಿದೆ. ಹಾಗಿದ್ರೆ ಅದು ಯಾವ ಚಲನೆಯ ವಿಧ? ಸರಳ ರೇಖಾತ್ಮಕ ಚಲನೆ. ನೆಕ್ಸ್ಟ್ ನೋಡಿ, ಮೆರಿಗೋ ರೌಂಡು ಸರ್ಕಲ್ ಆಗಿ ಅದು ಸುತ್ತಾನೇ ಇರುತ್ತೆ. ಹಾಗಿದ್ರೆ ಯಾವ ಚಲನೆ ಅದು? ಸರ್ಕಲ್ ಆಗಿ ಸುತ್ತಾ ಇದೆ, ಆದ್ದರಿಂದ ಅದು ವೃತ್ತೀಯ ಚಲನೆ. ಹಾಗೆ ಪಕ್ಕದಲ್ಲಿ ನೋಡ್ತಾ ಬಂದರೆ ಅಲ್ಲಿ ಮಗು ಉಯ್ಯಾಲೆಯನ್ನು ಆಡ್ತಾ ಇದೆ. ಅದು ಹಿಂದಕ್ಕೆ ಮುಂದಕ್ಕೆ ಚಲಿಸುತ್ತೆ. ಹಾಗಿದ್ರೆ ಅದು ಯಾವ ಚಲನೆ? ಆಂದೋಲನ ಚಲನೆ. ಅದರ ಪಕ್ಕಕ್ಕೆ ನೀವು ಬಂದರೆ ಮಂಕಿ ಬಾರ್ಸ್ ಅಂತ ಕರಿತೀವಿ. ಅಂದರೆ ಮೇಲ್ಗಡೆ ಕೈ ಹಿಡ್ಕೊಂಡು ಮುಂದಕ್ಕೆ ಹೋಗೋದು, ಸ್ಟ್ರೇಟಾಗಿ ಹೋಗ್ತಾ ಇರ್ತಾರೆ, ಹೌದಲ್ವಾ? ಸೊ ಆದ್ದರಿಂದ ಅದು ಯಾವ ಚಲನೆ? ಸರಳ ರೇಖಾತ್ಮಕ ಚಲನೆ. ನೆಕ್ಸ್ಟ್ ನೀವು ನೋಡಿದ್ರೆ ರೋಪ್ ಸ್ಕಿಪ್ಪಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ 2 ಚಲನೆಯನ್ನು ನೀವು ನೋಡಬಹುದು. ನೋಡಿ, ಸ್ಕಿಪ್ಪಿಂಗ್ ಮಾಡುವಾಗ ರೋಪ್ ಏನಾಗಿರುತ್ತೆ? ಸರ್ಕಲಲ್ಲಿ ಹೋಗ್ತಾ ಇರುತ್ತೆ. ಹಾಗಿದ್ರೆ ಆ ರೋಪ್ ತೋರಿಸೋದು, ಹಗ್ಗ ತೋರಿಸೋದು ವೃತ್ತೀಯ ಚಲನೆ. ಆದರೆ ಮನುಷ್ಯ ನೋಡಿ ಮೇಲೆ ಕೆಳಗೆ ಮೇಲೆ ಕೆಳಗಡೆ ಹೋಗ್ತಾ ಇದ್ದಾರೆ. ಅದು ಯಾವ ಚಲನೆ? ಆಂದೋಲನ ಚಲನೆ, ಹೌದಲ್ವಾ? ನೆಕ್ಸ್ಟ್ ಸೀಸಾ ಮಾಡಿದ್ರೆ, ಸೀಸಾಗ್ ಬಂದರೆ ಅಲ್ಲಿ ಒಬ್ಬರು ಕೆಳಗೆ ಹೋಗ್ತಾರೆ, ಒಬ್ಬರು ಮೇಲೆ ಬರ್ತಾರೆ. ಕೆಳಗೆ ಮೇಲೆ ಕೆಳಗೆ ಮೇಲೆ. ಈ ಮಗು ಕೆಳಗೆ ಮೇಲೆ ಹೋಗ್ತಾನೆ ಇರುತ್ತೆ, ಹೌದಲ್ವಾ? ಅದು ಕೂಡ ಯಾವ ಚಲನೆಗೆ ಒಂದು ಉದಾಹರಣೆ? ಆಂದೋಲನ ಚಲನೆಗೆ ಅದು ಒಂದು ಉದಾಹರಣೆ. ಹೀಗೆ ಕೂಡ ನಿಮ್ಮ ಸುತ್ತಮುತ್ತಲೂ ಸಾಕಷ್ಟು ಚಲನೆಯ ವಿಧಗಳು ನಿಮಗೆ ಕಾಣಿಸ್ತಾ ಹೋಗುತ್ತೆ. ನಿಮ್ಮ ಸುತ್ತಮುತ್ತಲೂ ನೀವು ಯಾವ್ಯಾವ ಚಲನೆಯ ವಿಧಗಳನ್ನು ನೋಡ್ತೀರಾ ಅನ್ನೋದನ್ನು ನೀವೇ ಹೆಸರು ಕೊಡ್ತಾ ಹೋಗಬಹುದು. ಕೋಷ್ಟಕ ಇದೆ ನೋಡಿ, ಅಲ್ಲಿ ಫಿಲ್ ಮಾಡಿದ್ದೀನಿ. ಜಾರುಬಂಡಿ ಸರಳ ರೇಖೆಯಲ್ಲಿ ಚಲನೆ, ಹಗ್ಗದಾಟ ಹಗ್ಗ ವೃತ್ತೀಯ ಪಥದಲ್ಲಿ ಚಲನೆಯನ್ನು ಮಾಡುತ್ತೆ. ಸೀಸಾ ನೋಡಿದ್ರೆ ಮೇಲಕ್ಕೆ ಕೆಳಗೆ ಚಲಿಸುತ್ತೆ, ಅದರಿಂದ ಅದು ಆಂದೋಲನ ಚಲನೆ. ಗಿರಿಗಿಟ್ಲೆ ವೃತ್ತೀಯ ಚಲನೆಯನ್ನು ತೋರಿಸುತ್ತೆ, ವೃತ್ತದಲ್ಲಿ ತಿರುಗುತ್ತೆ, ಆದ್ದರಿಂದ ಅದು ವೃತ್ತೀಯ ಚಲನೆ. ಸೊ ಇದಿಷ್ಟು ಕೂಡ ನೀವು ಉದ್ದವನ್ನು ಹೇಗೆ ಅಳೆಯೋದು ಮತ್ತು ಚಲನೆಯಲ್ಲಿ ಇರುವಂತಹ ವಿಧಗಳ ಬಗ್ಗೆ ಈ ಪಾಠದಲ್ಲಿ ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀರಾ. ಸೊ ನಿಮ್ಮೆಲ್ರಿಗೂ ಸಹ ಈ ಟಾಪಿಕ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇನ್ನಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.